ನಮಸ್ಕಾರ ರೈತ ಬಾಂಧವರೇ, ನೀವು 10 ಕೃಷಿ ಉಪಕರಣಗಳು ಬೇಕು ಅಂತ 10 ಅಂಗಡಿಗಳನ್ನ ಓಡಾಡಂತ ಅವಶ್ಯಕತೆ ಇರೋದಿಲ್ಲ, ಅಥವಾ ವರ್ಷಕ್ಕೊಮ್ಮೆ ಬರ್ತಕ್ಕಂತ ಕೃಷಿ ಮೇಳಗಳನ್ನ ನೀವು ಕಾಯುವಂತ ಅವಶ್ಯಕತೆ ಇರೋದಿಲ್ಲ. ನೀವು ಒಂದು ಬಿತ್ತನೆ ಬೀಜದಿಂದ ಹಿಡಿದು ಕೊಯ್ಲು ಮಾಡೋವರೆಗೂ ಒಂದೇ ಸೂರಿನಡೆ ಎಲ್ಲಾ ತರ ಮಿಷಿನರೀಸ್ ಆಗಿರ್ಬೋದು, ಮತ್ತೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಹ್ಯಾಂಡ್ ಟೂಲ್ಸ್ ಗಳಾಗಿರ್ಬೋದು, ಮತ್ತೆ ನರ್ಸರಿಗೆ ಬೇಕಾಗಿರ್ತಕ್ಕಂಥ ಗಿಡಗಳು ಆಗಿರ್ಬೋದು, ಹಣ್ಣುಗಳ ಸಸಿಗಳಾಗಿರ್ಬೋದು, ಎಲ್ಲಾ ತರ ಒಂದೇ ಸೂರಿನಡೆ ಸಿಗ್ತದೆ. ಅದುವೇ ನಮ್ಮ SR ಅಗ್ರಿಮಾಲ್. ಬನ್ನಿ, ನಮ್ಮ SR ಅಗ್ರಿಮಾಲ್ ನಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕೃಷಿ ಉಪಕರಣಗಳು ಇದಾವೆ ಅಂತ ನಾನು ತೋರಿಸ್ತೀನಿ. ನಮ್ಮ ಕರ್ನಾಟಕದಾದ್ಯಂತ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ SR ಅಗ್ರಿಮಾಲ್ ನಲ್ಲಿ ನಾವು ಹೊಸದಾಗಿ ಈ ನರ್ಸರಿ ಫಾರ್ಮ್ ಅನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ. ಇದರಲ್ಲಿ ಪ್ರತಿಯೊಂದು ಹಣ್ಣಿನ ಗಿಡಗಳು ಸಹ ನಿಮಗೆ ಸಿಗುತ್ತೆ, ಮತ್ತೆ ಆಯುರ್ವೇದಿಕ್ ಗಿಡಗಳು ಸಿಗುತ್ತೆ. ಅದೇ ರೀತಿ ನಿಮ್ಗೆ ಹೈಬ್ರಿಡ್ ತಳಿಗಳಾಗಿರ್ತಕ್ಕಂಥ ಸಪೋಟ ಆಗಿರ್ಬೋದು, ಮಾವು, ಮತ್ತೆ ನೇರಳೆ, ಮತ್ತೆ ಆಪಲ್ ಆಗಿರ್ಬೋದು, ಹಲಸು ಆಗಿರ್ಬೋದು, ಇವೆ ಪ್ರತಿಯೊಂದು ಕೂಡ ನಿಮ್ಗೆ ಹೈಬ್ರಿಡ್ ತಂತ್ರಜ್ಞಾನದಲ್ಲಿ ಜರ್ಮಿನೇಷನ್ ಆಗಿರ್ತಕ್ಕಂಥ ಒಳ್ಳೊಳ್ಳೆ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ಹಣ್ಣಿನ ಸಸಿಗಳು ಕೂಡ ನಿಮ್ಮಲ್ಲಿ ಸಿಗುತ್ತೆ. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿ ಇರ್ತಕ್ಕಂಥ ಕೃಷಿ ತ್ಯಾಜ್ಯವನ್ನ ನೀವು ವಿಲೇವಾರಿ ಮಾಡೋದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನಾವು ನಮ್ಮ ಅಗ್ರಿಮಾಲ್ ಕಡೆಯಿಂದ ಈ ವುಡ್ ಚೀಪರ್ ಅನ್ನ ಕೊಡ್ತಾ ಇದೀವಿ. ನಿಮ್ಮ ತೋಟದಲ್ಲಿ ಇರ್ತಕ್ಕಂಥ ಯಾವುದೇ ಎಡಮಟ್ಟೆ ಆಗಿರ್ಬೋದು, ಗರಿ ಆಗಿರ್ಬೋದು, ತೋಟದಲ್ಲಿ ಇರ್ತಕ್ಕಂಥ ವೇಸ್ಟೇಜ್ ಅನ್ನ ನೀವು ಇದ್ರಲ್ಲಿ ಹಾಕ್ಬಿಟ್ಟು ನಿಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ನೀವೇ ಒಂದು ಕೃಷಿಯಲ್ಲಿ ಸಾವಯವ ಗೊಬ್ಬರವನ್ನ ನೀವು ಮಾಡ್ಕೊಬಹುದು. ಆ ಉದ್ದೇಶದಿಂದ ನಾವು ಈ ವುಡ್ ಚೀಪರ್ ಅನ್ನ ಕೊಡ್ತಾ ಇದೀವಿ. ಅದೇ ರೀತಿಯಾಗಿ ನಿಮ್ಗೆ ತೋಟದಲ್ಲಿ ಇರ್ತಕ್ಕಂಥ ಕಾಯಿ ಆಗಿರ್ಬೋದು, ಅಡಿಕೆ, ಮತ್ತೆ ತೋಟಕ್ಕೆ ಏನಾದ್ರು ಗೊಬ್ಬರ, ಮಣ್ಣು ಹೊಡಿಬೇಕು ಅಂತ ನೀವು ಮ್ಯಾನ್ಯಲ್ ಅಲ್ಲೇ ನೀವೇ ಒಂದು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹತ್ರದಲ್ಲಿ ನೀವು ಹಾಕ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಟ್ರಾಲಿಗಳನ್ನ ಕೊಡ್ತಾ ಇದೀವಿ. ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಸೈಜಸ್ಗಳು ಕೂಡ ನಿಮಗೆ ಸಿಗುತ್ತೆ. ಮತ್ತೆ ನೀವು ರಾಗಿನಲ್ಲಿ ಮತ್ತೆ ಸಣ್ಣ ಪುಟ್ಟ ತರಕಾರಿ ಏನಾದ್ರು ಬೆಳೆದ್ರೆ ಅದ್ರಲ್ಲಿ ಕಳೆ ತೆಗಿಬೇಕು ಅಂತ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಆ ಉದ್ದೇಶದಿಂದ ಈ ಒಂದು ಕುಂಟೆಯನ್ನ ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ಏನಾದ್ರು ನಿಮ್ದು ತೋಟ ದೂರ ಐತೆ, ಸ್ವಲ್ಪ ಟ್ರಾನ್ಸ್ಪೋರ್ಟ್ ದೂರ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಬೈಕಲ್ಲಿ ಏನಾದ್ರು ನೀವು ತೋಟಕ್ಕೆ ಒಂದು ಗೊಬ್ಬರ ಆಗಿರ್ಬೋದು ಅಥವಾ ಮಣ್ಣಾಗಿರ್ಬೋದು ತಗೊಂಡು ಹೋಗ್ಬೇಕು ಅಂದ್ರೆ ಆ ಬೈಕ್ ಅಟ್ಯಾಚ್ಮೆಂಟ್ ಟ್ರಾಲಿ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ. ಮತ್ತೆ ಇದರಲ್ಲಿ ನೀವು ಬ್ರಷ್ ಕಟ್ರ್ ಕಳೆ ಹೊಡಿಬೇಕು ಅಂತ ಏನಾದ್ರು ನೀವು ಬ್ರಷ್ ಕಟ್ರ್ ನೀವು ತಗಲಾಕಣಕ್ಕಾಗಲ್ಲ, ನಮಗೆ ಪೇನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಬ್ರಷ್ ಕಟ್ರ್ ಟ್ರಾಲಿ ಕೂಡ ನಾವು ಕೊಡ್ತೀವಿ. ಆ ಬ್ರಷ್ ಕಟ್ರನ್ನ ನೀವು ಇದ್ರಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ನೀವು ಇದೇ ರೀತಿಯಾಗಿ ತಗಲಾಕಂದಂಗೆ ಟ್ರಾಲಿನಲ್ಲಿ ನೀವು ಬ್ರಷ್ ಕಟರ್ಗಳನ್ನ ನೀವು ಯೂಸ್ ಮಾಡ್ಬೋದು. ರೈತ ಬಾಂಧವರೇ, ನೀವು ನಿಮ್ಮ ತೋಟದಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ಏನಾದ್ರು ಔಷಧಿಯನ್ನ ಸ್ಪ್ರೇ ಮಾಡ್ಬೇಕು ಅಂತಂದ್ರೆ ನಾವು ಈ ಒಂದು ಸ್ಪ್ರೇಯರ್ ಅನ್ನ ಮಾಡಿದೀವಿ. ಇದರಲ್ಲಿ ನೀವು ಸಣ್ಣ ಒಂದು 7 HP ಪವರ್ ಟಿಲ್ಲರ್ ಅಲ್ಲ ಅಥವಾ ನೀವು ಎಳ್ಕೊಂಡು ಹೋಗ್ಬೋದು, ಅಥವಾ ನೀವು ಒಂದು ಮ್ಯಾನ್ಯಲ್ ನೀವೇ ಇದ್ರು ಕೂಡ ಇದನ್ನ ಎಳ್ಕೊಂಡೋಗಿ ನೀವು ಪ್ರತಿಯೊಂದು ಗಿಡಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ತರಕಾರಿಗಳಿಗಾಗ್ಬೋದು ನೀವು ಈ ಸ್ಪ್ರೇ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ನಿಮಗೆ ಇದನ್ನು ಕೂಡ ನೀವು ಸಾಲಲ್ಲಿ 2-3 ಸಲ ಹೋಗೋ ಬದಲು ಇದನ್ನು ಓಪನ್ ಮಾಡ್ಕೊಂಬಿಟ್ಟು ಇದು ಕೂಡ ನೀವು ಮ್ಯಾನ್ಯಲ್ ಅಲ್ಲಿ ನೀವು ತಳ್ಕೊಂಡು ಹೋದ್ರೆ ಈ ಪಂಪ್ ರೊಟೇಟ್ ಆಗುತ್ತೆ. ಈ ಪಂಪ್ ಮುಖಾಂತರ ನೀವು ಔಷಧಿಯನ್ನ ಸ್ಪ್ರೇ ಮಾಡ್ಬೋದು. ಇದು ಕೂಡ ನಿಮ್ಗೆ ಒಂದು ಸಮಯವನ್ನ ಉಳಿಸುತ್ತೆ, ಮತ್ತೆ ಒಂದು ಖರ್ಚು ಕೂಡ ಕಡಿಮೆ ಆಗುತ್ತೆ. ರೈತ ಬಾಂಧವರೇ, ನಮ್ಮ SR ಅಗ್ರಿಮಾಲ್ ನಲ್ಲಿ ಅರ್ಥಾಗರ್ ಆಗಿರ್ಬೋದು, ಮತ್ತೆ ನಿಮ್ಗೆ ಡಿಫ್ರೆಂಟ್ ಬೇರೆ ಬೇರೆ ಕಂಪ್ನಿ ಆಗಿರ್ತಕ್ಕಂಥ ಚೈನ್ಸ್ ಆಗಿರ್ಬೋದು, ಮತ್ತೆ ನಿಮ್ಗೆ ಬೇರೆ ಬೇರೆ ಕಂಪ್ನಿ ಆಗಿರ್ತಕ್ಕಂಥ ಬ್ರಷ್ ಕಟರ್ಗಳಾಗಿರ್ಬೋದು, ಮತ್ತೆ ಅದಕ್ಕೆ ಅಟ್ಯಾಚ್ಮೆಂಟ್ ಕೂಡ ಬರುತ್ತೆ. ಹೆಲ್ಮೆಟ್ ಆಗಿರ್ಬೋದು, ವೈರ್ ಆಗಿರ್ಬೋದು, ಮತ್ತೆ ನೀವೇನಾದ್ರು ಕಳೆ ಗಿಳೆ ತೆಗಿಬೇಕು ಅಂದ್ರೆ ರೋಟರ್ ಆಗಿರ್ಬೋದು, ಮತ್ತೆ ನೀವು ಏನಾದ್ರು ಹೊಲ ಕೊಯ್ಬೇಕು ಅಂತಂದ್ರೆ ಪ್ಯಾಡಿ ಗಾರ್ಡ್ ಅಂತ ಬರುತ್ತೆ, ಇದಾಗಿರ್ಬೋದು. ಮತ್ತೆ ನೀವು ಏನಾದ್ರು ಲಾನ್ ಗೀನ್ ರಿಮೂವ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಡಿಫ್ರೆಂಟ್ ಸೈಜಸ್ ಆಗಿರ್ತಕ್ಕಂಥ ಒಂದು ಬ್ಲೇಡ್ಸ್ಗಳು ಆಗಿರ್ಬೋದು. ಅದೇ ರೀತಿಯಾಗಿ ನಿಮ್ಗೆ ವೈರ್ ಕೂಡ ಬರುತ್ತೆ, ಬೇರೆ ಬೇರೆ ಸೈಜ್ ಅಲ್ಲಿ ವೈರ್ ಕೂಡ ಸಿಗುತ್ತೆ. ನೋಡಿ ರೈತ ಬಾಂಧವರೇ, ನಾವು ನಮ್ಮ SR ಅಗ್ರಿಮಾಲ್ ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ಬೇರೆ ಬೇರೆ ಕಂಪ್ನಿ ಆಗಿರ್ತಕ್ಕಂಥ ನಿಮಗೆ ಮೋಟರ್ ಪಂಪ್ಗಳಾಗಿರ್ಬೋದು, ಮತ್ತೆ ಸ್ಟಾರ್ಟರ್ಗಳಾಗಿರ್ಬೋದು, ಮತ್ತೆ ಮೊಬಿಲಿಟಿ ಅಂತ ಇದೊಂದು ಆಟೋಮೆಟಿಕ್ ವಾಲ್ವ್ ಕಂಟ್ರೋಲ್ ಕೂಡ ಬರುತ್ತೆ, ಇದಾಗಿರ್ಬೋದು. ಮತ್ತೆ ನಿಮ್ಗೆ ಹ್ಯಾಂಡ್ ಟೂಲ್ಸ್ಗಳು ಕೂಡ ಬರುತ್ತೆ, ಪವರ್ ಟೂಲ್ಸ್ಗಳು. ಮತ್ತೆ ಇದರಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಆಗಿರ್ಬೋದು, ಮತ್ತೆ ನಿಮಗೆ ಕಟಿಂಗ್ ಮಿಷಿನ್ ಆಗಿರ್ಬೋದು, ಮತ್ತೆ ಹ್ಯಾಂಡ್ ಟೂಲ್ಸ್ಗಳು ಆಗಿರ್ಬೋದು. ಇವೆಲ್ಲ ಮೇಡ್ ಇನ್ ಜರ್ಮನ್ ಕಂಪ್ನಿದ್ ಇರುತ್ತೆ. ಇವೆಲ್ಲ ಬಹಳ ಕ್ವಾಲಿಟಿ ಆಗಿರ್ತಕ್ಕಂಥ ನಿಮ್ಗೆ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ಗಳು ಕೂಡ ನಾವು ನಿಮ್ಗೆ ಕೊಡ್ತಾ ಇದೀವಿ. ಅದೇ ರೀತಿಯಾಗಿರ್ತಕ್ಕಂಥ ನಿಮ್ಗೆ ಒಂದು SS ನಲ್ಲಿ ಮಾಡಿರ್ತಕ್ಕಂಥ ಹೈ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಹ್ಯಾಂಡ್ ಗಾರ್ಡನ್ ಟೂಲ್ಸ್ಗಳಾಗಿರ್ಬೋದು, ಮತ್ತೆ ನಿಮಗೆ ಸೇಫ್ಟಿ ಪ್ರಿಕಾಷನ್ಗೋಸ್ಕರ ಗ್ಲೌಸ್ಗಳಾಗಿರ್ಬೋದು, ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಹ್ಯಾಂಡ್ ಟೂಲ್ಸ್ಗಳು ಕೂಡ ನಾವು ಕೊಡ್ತಾ ಇದೀವಿ. ನೋಡಿ ರೈತ ಬಾಂಧವರೇ, ನೀವು ದೊಡ್ಡ ದೊಡ್ಡ ಅಡಿಕೆ ಮರಕ್ ಆಗಿರ್ಬೋದು, ಮತ್ತೆ ತೆಂಗಿ ಮರಕ್ ಆಗಿರ್ಬೋದು ಔಷಧಿ ಹೊಡೆಯೋದು ಯಾಕಪ್ಪ ಅಂತ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ಆ ಔಷಧಿ ಹೊಡೆಯೋಕೆ ಅಂತಲೇ ನಾವು ಈ ಒಂದು ರೋಟಿಯನ್ನ ನಾವು ಕೊಡ್ತಾ ಇದೀವಿ. ಇದು ನಿಮ್ಗೆ ಸುಮಾರು 70 ಅಡಿ ಕೂಡ ಬರುತ್ತೆ. ಇದರಲ್ಲಿ ನೀವು ಔಷಧಿಗಳನ್ನ ನೀವು ಸ್ಪ್ರೇ ಮಾಡ್ಬೋದು, ಮತ್ತೆ ಅಡಿಕೆ ಕುಯ್ಬೋದು, ತೆಂಗಿನಕಾಯಿ ಕುಯ್ಬೋದು. ಇದರಲ್ಲೇ ನಿಮಗೆ ಬೇರೆ ಬೇರೆ ತರ ಸೈಜಸ್ ಕೂಡ ಬರುತ್ತೆ. ಅಂದ್ರೆ ಹೈಟ್ ಕಡಿಮೆ ಇರೋದು, ಜಾಸ್ತಿ ಇರೋದು, ಈ ತರ ನಿಮ್ಗೆ ಬೇರೆ ಬೇರೆ ತರಕ್ಕೆ ನಾವು
ಕೊಡ್ತಾ ಇದೀವಿ. ಅಥವಾ ನೀವು ಏನಾದ್ರು ಮೇಲೆ ನಿಮಗೆ ಕೊಂಬೆ ಕೊಯ್ಬೇಕು ಅಂದ್ರೆ ಅದಕ್ಕೆ ಕೂಡ ನಾವು ಈ ತರ ಒಂದು ಬ್ಲೇಡ್ ಗಳನ್ನ ಹಾಕೊಂಡು ನೀವು ಕಟ್ ಮಾಡಬಹುದು. ನೋಡಿ ರೈತ ಬಾಂಧವರೇ, ನೀವೇನಾದ್ರೂ ಎರೆಹುಳು ಗೊಬ್ಬರವನ್ನ ತಯಾರು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಏನಾದ್ರು ಸಂಪ್ ಕಟ್ಟೋದಕ್ಕೋಸ್ಕರ ಅದೆಲ್ಲ ಸುಮಾರು ಹಣವನ್ನ ವೆಚ್ಚ ಮಾಡೋಂತ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ನಿಮ್ಗೆ ಈಗ ಒಂದು ಬೆಡ್ಗಳು ಕೂಡ ನಾವು ಕೊಡ್ತಾ ಇದೀವಿ ಎರೆಹುಳು ಗೊಬ್ಬರವನ್ನ ಮಾಡೋದಕ್ಕೋಸ್ಕರ. ಈ ಬ್ಯಾಗ್ಗಳ ತರ ಬರುತ್ತೆ, ಇದನ್ನ ನೀವು ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು, ಈಸಿ ಟ್ರಾನ್ಸ್ಪೋರ್ಟ್ ಬೇಕಾದ್ರೂ ಮಾಡ್ಕೊಬಹುದು. ಆ ಉದ್ದೇಶದಿಂದ ನಾವು ಈ ಒಂದು ಬೆಡ್ ಅನ್ನ ಕೊಡ್ತಾ ಇದೀವಿ. ಮತ್ತೆ ನೀವು ಏನಾದ್ರು ನರ್ಸರಿನಲ್ಲಿ ಮಾಡ್ತಾ ಇದೀರಾ, ಪಾಟ್ಗಳಿಲ್ಲ ಮತ್ತೆ ಪಾಟ್ಗಳ ಅವಶ್ಯಕತೆ ಬೇಕು ಅಂತಂದ್ರೆ ಅದೇ ರೀತಿಯಾಗಿ ನಿಮ್ ಚಿಕ್ಕದಾಗಿ ನಿಮ್ಗೆ ಬ್ಯಾಗ್ಗಳು ಕೂಡ ಬರುತ್ತೆ, ಅದರಲ್ಲಿ ನೀವು ಗಿಡಗಳನ್ನ ಬೆಳೆಸ್ಕೊಬಹುದು. ಮತ್ತೆ ಏನಾದ್ರು ಅಡಿಕೆ ಸೊಸಿ ಮತ್ತೆ ತೆಂಗಿನ ಸೊಸಿ ಏನಾದ್ರು ನೀವು ಪ್ಯಾಕೆಟ್ ಮಾಡ್ಬೇಕು ಅಂದ್ರೆ ಅದಕ್ಕೋಸ್ಕರ ನಾವು ಚಿಕ್ಕದಾಗಿ ಒಂದು ಗಾರ್ಡನ್ ಪ್ಯಾಕೆಟ್ ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ನಿಮ್ಗೆ ಇದರಲ್ಲಿ ಕೂಡ ನಿಮ್ಗೆ ಅಜೋಲಾ ಏನಾದ್ರು ಬೆಳಿತೀರಾ ಅಂತಂದ್ರೆ ಅದಕ್ಕೂ ಕೂಡ ನಾವು ಈ ಒಂದು ಬೆಡ್ಗಳನ್ನ ನಾವು ಕೊಡ್ತಾ ಇದೀವಿ. ರೈತ ಬಾಂಧವರೇ, ನೀವು ಏನಾದ್ರು ಒಂದು 15-20 ಹಸು ಸಾಕಿರ್ತೀರಾ, ಅದನ್ನ ನೀವು ಸಗಣಿಯನ್ನ ಒಂದ್ ಕಡೆ ಹೋಗೋ ತರ ನೀವು ಮಾಡಿರ್ತೀರಾ, ಅದನ್ನ ನೀವು ನಿಮ್ ತೋಟಕ್ಕಾಗ್ಲಿ ಅಥವಾ ಬೇರೆ ಕಡೆಗೆ ಇದನ್ನ ಹಾಕ್ಬೇಕು ಅಂದ್ರೆ ಈ ಒಂದು ಸ್ಲರಿ ಪಂಪ್ ಬರುತ್ತೆ, ಇದನ್ನ ನೀವು ಕನೆಕ್ಟ್ ಮಾಡ್ಬಿಟ್ಟು ನಿಮ್ಮ ತೋಟಕ್ಕೆ ಪೈಪ್ ಮುಖಾಂತರ ಒಂದು ಸ್ಲರಿ ತರ ನೀವು ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ಆಗ್ತಕ್ಕಂಥ ಕಟ್ಕೊಳ್ಳೋದು ಮತ್ತೆ ರಿಪೇರಿ ಆಗತ್ತದು ಬರೋದಿಲ್ಲ. ಯಾಕೆಂದ್ರೆ ಇದು ಅದೇ ಉದ್ದೇಶಕ್ಕೆ ಅಂತಲೇ ನಾವು ಇದನ್ನ ಮಾಡಿರೋದು. ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ನಿಮ್ಗೆ ಬೇರೆ ಬೇರೆ ತರ ಸ್ಪ್ರೇಯರ್ಗಳಾಗಿರ್ಬೋದು, ಔಷಧಿ ಹೊಡೆಯೋದಕ್ಕಾಗಿರ್ಬೋದು, ಮತ್ತೆ ನಿಮ್ಗೆ 1 ಲೀಟರ್ನಲ್ಲಿ ಆಗಿರೋ ಸ್ಪ್ರೇಯರ್ ಆಗಿರ್ಬೋದು, 20 ಲೀಟರ್ ಆಗಿರ್ಬೋದು, 16 ಲೀಟರ್ ಆಗಿರ್ಬೋದು, ಈ ತರ ಸ್ಪ್ರೇಯರ್ಗಳು ಟ್ಯಾಂಕ್ ಕೂಡ ಸಿಗುತ್ತೆ. ಮತ್ತೆ ಈ ಪಂಪ್ ಹಸು ಮೈ ತೊಳೆಯಕ್ಕಾಗಿರ್ಬೋದು, ಮತ್ತೆ ನಿಮ್ಮ ಟ್ರ್ಯಾಕ್ಟರ್ ತೊಳೆಯಕ್ಕಾಗಿರ್ಬೋದು, ಕೊಟ್ಟಿಗೆ ತೊಳೆಯಕ್ಕಾಗಿರ್ಬೋದು, ಆ ಪಂಪ್ ಕೂಡ ನಿಮ್ಗೆ ಇದರಲ್ಲೇ ಅಟ್ಯಾಚ್ಮೆಂಟ್ ಆಗಿ ಸಿಗುತ್ತೆ. ಮತ್ತೆ ನಿಮ್ಗೆ ಬೇರೆ ಬೇರೆ ಕಂಪ್ನಿ ಆಗಿರ್ತಕ್ಕಂಥ ಚೈನ್ಸಾ ಆಗಿರ್ಬೋದು ಮರ ಕೊಯ್ಯೋದಿಕ್ಕೆ. ಮತ್ತೆ ಈಗ ಹಸುಗಳಲ್ಲಿ ಹಾಲ್ ಕರೆ ಅನ್ಬೇಕು ಅಂತ ನೀವು ಬೇರೆ ಬೇರೆ ತರ ಅವಶ್ಯಕತೆ ಇರ್ತಕ್ಕಂಥ ಕಡಿಮೆ ಪ್ರೈಸ್ ನಲ್ಲಿ ನಿಮ್ಗೆ ಮಿಲ್ಕಿಂಗ್ ಮಿಷಿನ್ಗಳು ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ನೀವೇನಾದ್ರು ಕೃಷಿ ಹೊಂಡಗಳಲ್ಲಿ ಅಥವಾ ಕೆರೆಗಳಲ್ಲಿ ನೀರನ್ನ ನಿಮ್ಮ ತೋಟ ಕಾಯಿಸ್ಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೋಸ್ಕರ ನಾವು ಪಂಪ್ಗಳು ಕೊಡ್ತೀವಿ. ಪವರ್ಗಳು ಸಪ್ಲೈ ಕೂಡ ಇರುತ್ತೆ, ಅಥವಾ ಪೆಟ್ರೋಲ್ ನಲ್ಲಿ ಕೂಡ ನಿಮ್ಗೆ ಹೊಡ್ತಕ್ಕಂಥ ಪಂಪ್ಗಳು ಸಿಗುತ್ತೆ. ಮತ್ತೆ ನಿಮಗೆ ಬೇರೆ ಬೇರೆ ಸೈಜಲ್ಲಿ ಇರ್ತಕ್ಕಂಥ ಪಂಪ್ಗಳಾಗಿರ್ಬೋದು, 2 ಇಂಚ್ ಆಗಿರ್ಬೋದು, 3 ಇಂಚ್ ಆಗಿರ್ಬೋದು, ಈ ತರ ಎಲ್ಲಾ ಸೈಜಸ್ ಅಲ್ಲಿ ಇರ್ತಕ್ಕಂಥ ಪಂಪ್ಗಳು ಸಿಗುತ್ತೆ. ಮತ್ತೆ ನಿಮ್ಮೇನಾದ್ರು ನೀವು ಅಡಿಕೆ ಸುಲಿಯೋ ಮಿಷಿನ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಏನಾದ್ರು ಇಂಜಿನ್ಗಳು ಬೇಕು ಅಂತಂದ್ರೆ ಅದೇ ಉದ್ದೇಶಕ್ಕೋಸ್ಕರ ನಿಮ್ ಬೇರೆ ಬೇರೆ ಕಂಪ್ನಿಲಿ ಇರ್ತಕ್ಕಂಥ ಪೆಟ್ರೋಲ್ ಇಂಜಿನ್ಗಳು ಕೂಡ ಸಿಗುತ್ತೆ. ಮತ್ತೆ ನೀವೇನಾದ್ರು ಜೀವಾಮೃತ ಮಾಡ್ಕೊಂತೀವಿ ಅಂತಂದ್ರೆ ನೀವೇ ಮನೆಯಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಜೀವಾಮೃತ ಮಾಡ್ಕೊಂತೀವಿ ಅಂದ್ರೆ ಆ ಒಂದು ಜೀವಾಮೃತ ಮಾಡತಕ್ಕಂಥ ಒಂದು ಟ್ಯಾಂಕ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಆ ಉದ್ದೇಶದಿಂದ ಈ ಒಂದು ಟ್ಯಾಂಕ್ಗಳು ನಾವು ಕೊಡ್ತಾ ಇದೀವಿ. ಮತ್ತೆ ನೀವೇನಾದ್ರು ನೀವು ಸ್ಲರಿ ಮಾಡ್ಬಿಟ್ಟು ನೀವೇ ಜೀವಾಮೃತ ಮಾಡ್ಕೊಂತೀವಿ ಅಂದ್ರೆ ಈ ಸ್ಲರಿ ಬ್ಯಾಗ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇದನ್ನು ಕೂಡ ನೀವು ಬಹಳ ಕಡಿಮೆ ಪ್ರೈಸ್ ಅಲ್ಲಿ ನಾವು ನಿಮಗೆ ಕೊಡ್ತಾ ಇದೀವಿ. ನೋಡಿ ರೈತ ಬಾಂಧವರೇ, ನೀವೇನಾದ್ರು ಹಸು ಸಾಕಿದಿರಾ ಅಥವಾ ಕುರಿ ಮೇಕೆ ಸಾಕಿದಿರಾ ಅಂದ್ರೆ ಅದಕ್ಕೆ ಮೇವು ಕಟ್ ಮಾಡೋದು ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದೇ ಉದ್ದೇಶಕ್ಕೆ ಅಂತಲೇ ನಾವು ಈ ಒಂದು ಚಾಫ್ ಕಟರ್ಗಳನ್ನ ನಾವು ನಮ್ಮ ಕಂಪ್ನಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾ ಇದೀವಿ. ಇದು ನಿಮ್ಗೆ ಏನಿದೆ ಗಂಟೆಗೆ 1 ಟನ್ ಕಟ್ ಮಾಡತಕ್ಕಂಥ ಕೆಪಾಸಿಟಿ ಇರುತ್ತೆ. ಇದರಲ್ಲಿ 2 HP ಆಗಿರ್ಬೋದು, ಮತ್ತೆ 3 HP ಆಗಿರ್ಬೋದು, 5 HP ವರೆಗೂ ನಾವು ಚಾಫ್ ಕಟರ್ಗಳನ್ನ ನಾವು ಡಿಫ್ರೆಂಟ್ ಸೈಜಸ್ ಅಲ್ಲಿ ಕೊಡ್ತಾ ಇದೀವಿ. ಅಂದ್ರೆ ಇದೆಲ್ಲ ಏನು ಪೆಟ್ರೋಲ್ ಆಪರೇಟೆಡ್ ಕರೆಂಟ್ ಆಪರೇಟೆಡ್? ಇವೆಲ್ಲ ನಿಮಗೆ ಕರೆಂಟ್ ಅಲ್ಲೇ ಓಡ್ತಕ್ಕಂಥ ಮೋಟರ್ಗಳನ್ನ ನಾವು ಫಿಟ್ ಮಾಡಿದೀವಿ. ನಿಮಗೆ ಏನಾದ್ರು ಕರೆಂಟ್ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಅಂತಂದ್ರೆ ನಾವು ಪೆಟ್ರೋಲ್ ಇಂಜಿನ್ಗಳು ಕೂಡ ನಾವು ಫಿಟ್ ಮಾಡ್ಕೊಡ್ತಾ ಇದೀವಿ. ನಿಮ್ಗೆ ಏನಾದ್ರು ನಿಮ್ ತೋಟದಲ್ಲಿ ಅಡಿಕೆ ಗಿಡದಲ್ಲಿ ಏನಾದ್ರು ನೀವು ಉಳುಮೆ ಮಾಡೋದಕ್ಕೋಸ್ಕರ ಟ್ರ್ಯಾಕ್ಟರ್ ಇಲ್ಲ, ಮತ್ತೆ ನಮ್ಗೆ ಟೈಮಿಂಗ್ ಸರಿಯಾಗಿ ಬೇರೆಯವ್ರು ಬಾಡಿಗೆ ಬರ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನಿಮ್ಗೆ ಓನ್ ಯೂಸ್ಗೆ ಅಂತಲೇ ನಾವು ಪವರ್ ವೀಡರ್ಗಳನ್ನು ನಾವು ಕೂಡ ಕೊಡ್ತಾ ಇದೀವಿ. ಇದರಲ್ಲಿ ನಿಮ್ಗೆ 7 HP ಮತ್ತೆ 9 HP ಮತ್ತೆ 11 HP 13 HP ವರೆಗೂ ನಾವು ಕೊಡ್ತಾ ಇದೀವಿ. ಇದರಲ್ಲಿ ನಿಮ್ಗೆ ಬೇರೆ ಬೇರೆ ತರ ಕಂಪ್ನಿಗಳು ಕೂಡ ನಾವು ಕೊಡ್ತಾ ಇದೀವಿ. ಇದರಲ್ಲಿ ನಿಮ್ಗೆ ಬ್ಯಾಕ್ ರೋಟ್ರಿ ಆಗಿರ್ಬೋದು, ಫ್ರಂಟ್ ರೋಟ್ರಿ ಆಗಿರ್ಬೋದು, ಮತ್ತೆ ಪವರ್ ಟಿಲ್ಲರ್ ಆಗಿರ್ಬೋದು. ನೋಡಿ ರೈತ ಬಾಂಧವರೇ, ನೀವೇನಾದ್ರು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದೀರಾ ಮತ್ತೆ ರೈನ್ ಇರಿಗೇಷನ್ ಮಾಡ್ತಾ ಇದೀರಾ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಟ್ಯಾಚ್ಮೆಂಟ್ಗಳಾಗಿರ್ಬೋದು ನಮ್ಮಲ್ಲಿ ಸಿಗುತ್ತೆ. ನೋಡಿ ಅದೇ ರೀತಿ ನಿಮ್ಗೆ ಈ ಸ್ಪ್ರಿಂಕ್ಲರ್ಗಳಾಗಿರ್ಬೋದು, ಜೈನ್ ಕಂಪ್ನಿದು ಸ್ಪ್ರಿಂಕ್ಲರ್ ಆಗಿರ್ಬೋದು, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ಗಳಾಗಿರ್ಬೋದು, ಮತ್ತೆ ಲ್ಯಾಟ್ರಲ್ ಅಟ್ಯಾಚ್ಮೆಂಟ್ ಬೇಕಿರ್ತಕ್ಕಂಥ ಕನೆಕ್ಟರ್ಗಳಾಗಿರ್ಬೋದು, ವಾಷರ್ಗಳಾಗಿರ್ಬೋದು, ಮತ್ತೆ ಬೋರ್ವೆಲ್ ಸಂಬಂಧಪಟ್ಟಾಗಿರ್ತಕ್ಕಂಥ ಕೇಸಿಂಗ್ ಪೈಪ್ಗಳಾಗಿರ್ಬೋದು, ಮತ್ತೆ ನಿಮ್ಗೆ ಬುಟ್ಬಾಲ್ಗಳಾಗಿರ್ಬೋದು, ಕಾಲರ್ಗಳು, ಮತ್ತೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿರ್ತಕ್ಕಂಥ ನಿಮ್ಗೆ ವೆಂಚುರಿ ಅಂದ್ರೆ ಗೊಬ್ಬರ ಕೊಡ್ಬೇಕು ಅನ್ನೋ ಉದ್ದೇಶ ಅಂದ್ರೆ ರಾಸಾಯನಿಕ ಗೊಬ್ಬರವನ್ನ ನೀವೇನಾದ್ರು ಡ್ರಿಪ್ ಮುಖಾಂತರ ಕೊಡ್ತಾ ಇದ್ರಿ ಅದಕ್ಕೋಸ್ಕರ ನಾವು ವೆಂಚರ್ಗಳನ್ನು ಕೊಡ್ತಾ ಇದೀವಿ. ಮತ್ತೆ ನೀವೇನಾದ್ರು ಸ್ಪ್ರಿಂಕ್ಲರ್ ಮಾಡ್ತಾ ಇದ್ರಿ ಅಂದ್ರೆ ಲ್ಯಾಟ್ರಲ್ ಅಲ್ಲಿ ಆ ಒಂದು ಸ್ಪ್ರಿಂಕ್ಲರ್ಗೂ ಕೂಡ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ನಿಮಗೆ ಏನಾದ್ರು 1/2 ಇಂಚಲ್ಲಿ ಏನಾದ್ರು ನೀವು ಡ್ರಿಪ್ ಮಾಡ್ತಾ ಇದ್ರಿ ಅಂದ್ರೆ ಅದೇ ಉದ್ದೇಶಕ್ಕೋಸ್ಕರ ಅದಕ್ಕೂ ಕೂಡ ನಮ್ಮಲ್ಲಿ ಪೈಪ್ ಸಿಗುತ್ತೆ.
ಮತ್ತೆ ಲ್ಯಾಟ್ರಲ್ಗಳು ಕೂಡ ಸಿಗುತ್ತೆ ನಿಮ್ಗೆ ಡಿಫ್ರೆಂಟ್ ಸೈಜಸ್ ಅಲ್ಲಿ 16 mm ಆಗಿರ್ಬೋದು, 12 mm ಆಗಿರ್ಬೋದು, ಮತ್ತೆ ನಿಮ್ಗೆ ಟೇಪ್ ಆಗಿರ್ಬೋದು, ಅಂದ್ರೆ ಲ್ಯಾಟ್ರಲ್ ಬೇಕಾಗಿರ್ತಕ್ಕಂಥ ಟೇಪ್ ಆಗಿರ್ಬೋದು, ಮತ್ತೆ ರೈನ್ ವಾಟರ್ ತರ ಬರ್ತಕ್ಕಂಥ ಒಂದು ಡ್ರಿಪ್ ಪೈಪ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮೆಲ್ಲ ಸಿಗುತ್ತೆ. ಅದೇ ರೀತಿಯಾಗಿರ್ತಕ್ಕಂಥ ನಿಮಗೆ PVC ಅಟ್ಯಾಚ್ಮೆಂಟ್ಗಳು ಕೂಡ ಸಿಗುತ್ತೆ. ಯಾಕೆಂದ್ರೆ ಈ ಒಂದು ಕಾಲರ್ಗಳಾಗಿರ್ಬೋದು, ಮತ್ತೆ ಬೆಂಡ್ಗಳು, ಶೂಸ್ಗಳು, ಮತ್ತೆ ಫುಟ್ಬಾಲ್ಗಳು ಆಗಿರ್ಬೋದು, ಮತ್ತೆ ಬಾಲ್ ವಾಲ್ಗಳು ಆಗಿರ್ಬೋದು, ಪ್ರತಿಯೊಂದು ಕೂಡ PVC ಅಟ್ಯಾಚ್ಮೆಂಟ್ಗಳು ಕೂಡ ಸಿಗುತ್ತೆ. ನೋಡಿ ರೈತ ಬಾಂಧವರೇ, ನಮ್ಮ ಕೃಷಿಯಲ್ಲಿ ಕಳೆ ನಿರ್ವಹಣೆ ಒಂದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾಕೆಂದ್ರೆ ನಮ್ಮ ಕೃಷಿಯಲ್ಲಿ ರೈತರುಗಳು ಈ ಕಳೆಯನ್ನ ತೆಗಿಬೇಕು ಅಂತ ಬಹಳ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ಆ ಒಂದು ಸಮಸ್ಯೆನ ನಾವು ಹೋಗ್ಲಾಡಿಸ್ಬೇಕು ಅಂತ ನಾವು ಈ ವೀಡ್ ಮ್ಯಾಟ್ಗಳನ್ನ ನಾವು ಕೊಡ್ತಾ ಇದೀವಿ. ಇದು 1 ಮೀಟರ್ ಇಂಟು 1 ಮೀಟರ್, ಮತ್ತೆ 1.5 ಇಂಟು 1.5 ಈ ತರ ಒಂದು ಡಿಫ್ರೆಂಟ್ ಸೈಜಸ್ ಅಲ್ಲಿ ನಾವು ಈ ವೀಡ್ ಮ್ಯಾಟ್ಗಳನ್ನ ಕೊಡ್ತಾ ಇದೀವಿ. ನೋಡಿ ರೈತ ಬಾಂಧವರೇ, ನಿಮ್ಗೆ ಯಾರು ಈ ಪ್ಲಾಸ್ಟಿಕ್ ತರದ್ದು ವೀಡ್ ಮ್ಯಾಟ್ಗಳು ಬೇಡ ಅಂತಂದ್ರೆ ನಾವು ನ್ಯಾಚುರಲ್ ಆಗಿರ್ತಕ್ಕಂಥ ತೆಂಗಿನ ನಾರಿನಲ್ಲಿ ತಯಾರು ಮಾಡಿರ್ತಕ್ಕಂಥ ವೀಡ್ ಮ್ಯಾಟ್ಗಳು ಕೂಡ ನಾವು ಕೊಡ್ತಾ ಇದೀವಿ. ನೀವು ಇದನ್ನ ತರಕಾರಿ ಗಿಡಗಳಿಗಾಗಿರ್ಬೋದು, ಹಣ್ಣು ಗಿಡಗಳಿಗಾಗಿರ್ಬೋದು ಕೂಡ ಹಾಕ್ಬೋದು. ಅದೇ ರೀತಿ ನೀವು ಅಡಿಕೆ ಗಿಡಗಳಿಗೆ ಹಾಕ್ಬೇಕು ಅಂದ್ರೆ ಈ ದೊಡ್ಡ ಸೈಜಸ್ ಅಲ್ಲಿ ಕೂಡ ನಿಮ್ಗೆ ಅಡಿಕೆಗಳಾಗಿರ್ಬೋದು, ತೆಂಗುಗಾಗಿರ್ಬೋದು, ಬೇರೆ ಬೇರೆ ತರ ನೀವು ಒಂದು ಆರ್ಟಿಕಲ್ಚರ್ ಕ್ರಾಪ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳೆಗಳಿಗೆ ನೀವು ಈ ವೀಡ್ ಮ್ಯಾಟ್ಗಳನ್ನ ಹಾಕಿ ನೀವು ಕಳೆಯನ್ನ ಬಹಳ ಸುಲಭವಾಗಿ ನಿಯಂತ್ರಣ ಮಾಡಬಹುದು ಅಂತ ಇದರಲ್ಲಿ ನಾವು ಹೇಳ್ತೀವಿ. ಅಂದ್ರೆ ಇದು ಸಣ್ಣ ಗಿಡಗಳಿಂದ ಹಿಡಿದು ದೊಡ್ಡ ಗಿಡಗಳು ಬರುತ್ತೆ ಸರ್. ನೀವು ಸಣ್ಣ ಗಿಡಗಳಿಗೆಲ್ಲ ನೀವು ಈ ಚಿಕ್ಕ ಸೈಜ್ ಹಾಕ್ಬೋದು, ಅಥವಾ ನೀವು ಇನ್ನ ದೊಡ್ಡ ಗಿಡಗಳಿದಾವೆ ಅಂದ್ರೆ ದೊಡ್ಡ ಸೈಜ್ ಹಾಕ್ಬೋದು. ಇದರಲ್ಲಿ ನಿಮ್ಗೆ ಹಾಕಿರ್ತಕ್ಕಂಥ ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಇದರಲ್ಲಿ ಇರ್ಕೊಳ್ಳುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಗೆ ಇದರಿಂದ ಎಫೆಕ್ಟ್ ಆಗೋದಿಲ್ಲ. ಬಹಳ 100% ನ್ಯಾಚುರಲ್ ಆಗಿರುತ್ತೆ ಇದೆಲ್ಲ. ರೈತ ಬಾಂಧವರೇ, ನೀವು ಯಾರು ತೋಟದಲ್ಲಿ ಮತ್ತೆ ಹೊಲಗಳಲ್ಲಿ ತರಕಾರಿ ಗಿಡಗಳಿಗೆ ಮತ್ತೆ ತೆಂಗಿನ ಗಿಡಗಳಿಗೆ ಯಾವ್ದಾದ್ರು ಔಷಧಿ ಹೊಡಿತಾ ಇದ್ದಾರೆ ಅಂದ್ರೆ ಆ ಔಷಧಿ ನಿಮ್ಮ ಬಾಡಿಗೆ ಹೋಗಿ ಬಹಳ ಒಂದು ಹಾನಿಯನ್ನ ಉಂಟು ಮಾಡುತ್ತೆ. ಆ ಒಂದು ಔಷಧಿ ನಿಮಗೆ ನಿಮ್ಮ ಒಂದು ದೇಹಕ್ಕೆ ಸೇರಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಂಪ್ಲೀಟ್ಲಿ ಒಂದು ಕಿಟ್ ಕೊಡ್ತಾ ಇದೀವಿ, ಸೇಫ್ಟಿ ಕಿಟ್. ಇದನ್ನ ನೀವು ಹಾಕೊಂಡು ಔಷಧಿಯನ್ನ ಸ್ಪ್ರೇ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಔಷಧಿ ನಿಮ್ಮ ದೇಹಕ್ಕೆ ಬರೋದಿಲ್ಲ. ನೀವು ಬಹಳ ಸುರಕ್ಷಿತದಿಂದ ಈ ಔಷಧಿಯನ್ನ ಸ್ಪ್ರೇ ಮಾಡ್ಬೋದು. ಆ ಉದ್ದೇಶದಿಂದ ನಾವು ಈ ಒಂದು ಕಿಟ್ ಅನ್ನ ಕೊಡ್ತಾ ಇದೀವಿ. ನೋಡಿ ರೈತ ಬಾಂಧವರೇ, ನಮ್ಮ SR ಅಗ್ರಿಮಾಲ್ ನಲ್ಲಿ ಸಣ್ಣ ಸಣ್ಣ ಕೃಷಿ ಯಂತ್ರೋಪಕರಣಗಳ ಜೊತೆಗೆ ನಾವು ಈ ಒಂದು ಟ್ರ್ಯಾಕ್ಟರ್ಗಳು ಕೂಡ ನಾವು ಕೊಡ್ತಾ ಇದೀವಿ. ಈ ಟ್ರ್ಯಾಕ್ಟರ್ ಬೇಕಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ ಕೂಡ ನಾವು ಕೊಡ್ತೀವಿ. ಟ್ರ್ಯಾಕ್ಟರ್ ಆಗಿರ್ಬೋದು, ಇದಕ್ಕೆ ಬೇಕಾಗಿರ್ತಕ್ಕಂಥ ರೋಟಾವೇಟರ್, ಕಲ್ಟಿವೇಟರ್ಗಳು, ಮತ್ತೆ ಶೆಡರ್ ಕಮ್ ಪಲ್ವರೈಸರ್ ಆಗಿರ್ಬೋದು, ಇನ್ನು ಮುಂತಾಗಿರ್ತಕ್ಕಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಕೂಡ ನಾವು ಈ ಟ್ರ್ಯಾಕ್ಟರ್ಗೆ ಕೊಡ್ತಾ ಇದೀವಿ. ನೋಡಿ ರೈತ ಬಾಂಧವರೇ, ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಮನುಷ್ಯರನ್ನ ಕೊಲ್ಲಂತ ಬಂದೂಕು ಅಲ್ಲ. ಇದು ನಿಮ್ಮ ತೋಟದಲ್ಲಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಮಂಗಗಳಾಗಿರ್ಬೋದು, ಮತ್ತೆ ಕಾಡು ಹಂದಗಳಾಗಿರ್ಬೋದು, ಈ ತರ ಕಾಡು ಪ್ರಾಣಿಗಳನ್ನ ನೀವು ಓಡಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಗನ್ ಅನ್ನ ನಾವು SR ಅಗ್ರಿಮಾಲ್ ನಲ್ಲಿ ಕೊಡ್ತಾ ಇದೀವಿ. ಅದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಬೇಕಾಗಿರ್ತಕ್ಕಂಥ ಗಾರ್ಡನ್ ಟೂಲ್ಸ್ಗಳು, ಅಂದ್ರೆ ನಿಮಗೆ ಸಿಕೇಚರ್ ಆಗಿರ್ಬೋದು, ಮತ್ತೆ ರಂಪ ಆಗಿರ್ಬೋದು, ಮತ್ತೆ ಹಣ್ಣುಗಳನ್ನ ನೀವು ಸೇಫ್ಟಿಯಿಂದ ಕೀಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಹಣ್ಣು ಕೀಳ್ತಕ್ಕಂಥ ಒಂದು ಈ ಗ್ರಿಲ್ ಆಗಿರ್ಬೋದು, ಮತ್ತೆ ಕತ್ರಿಗಳಾಗಿರ್ಬೋದು, ಮತ್ತೆ ಮಾವಿನಕಾಯಿಗಳನ್ನು ಕೀಳ್ತಕ್ಕಂಥ ಒಂದು ಆಗಿರ್ಬೋದು, ಮತ್ತೆ ಕಳೆಗಳನ್ನ ತೆಗೆಯುವಂತ ಒಂದು ಹ್ಯಾಂಡ್ ಟೂಲ್ಸ್ಗಳಾಗಿರ್ಬೋದು, ಮತ್ತೆ ನೀವು ನಿಮ್ಮ ಮನೆಗಳಲ್ಲಿ ಏನಾದ್ರು ಹಸುಗಳು ಮತ್ತೆ ಓರಿಗಳು ಏನಾದ್ರು ಸಾಕಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಗ್ದಾರಗಳಾಗಿರ್ಬೋದು, ಮತ್ತು ಡೆಕೋರೇಟೆಡ್ ಅವನ್ನೇನಾದ್ರು ನೀವು ಡೆಕೋರೇಷನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಡೆಕೋರೇಷನ್ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ನಿಮ್ಗೆ ಸಿಗುತ್ತೆ. ನೋಡಿ, ನಿಮ್ಮ ತೋಟದಲ್ಲಿ ಏನಾದ್ರು ಕಳ್ತನ ಆಗ್ತಿದ್ಯಾ, ಆ ಒಂದು ಕಳ್ತನವನ್ನು ನೀವು ತಪ್ಪಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಸೋಲಾರ್ CC ಕ್ಯಾಮ್ರಾ ಕೂಡ ನಾವು ಕೊಡ್ತಾ ಇದೀವಿ. ಇದರಲ್ಲಿ ನೀವು ಕಳ್ತನವನ್ನ ನೀವು ನಿಮ್ಮ ಕಣ್ಣಾರೆ ನೀವೇ ನೋಡಿ ಅದನ್ನ ಸಾಲ್ವ್ ಮಾಡ್ಕೊಬಹುದು. ಮತ್ತೆ ನಿಮ್ಮ ತೋಟದಲ್ಲಿ ಏನಾದ್ರು ನೀವು ಕಳೆಗಳು ತೆಗಿಬೇಕು ಅಥವಾ ಮರಗಳು ಕತ್ತರಿಸ್ಬೇಕು, ಮತ್ತೆ ಏನಾದ್ರು ತೋಟದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹ್ಯಾಂಡ್ ಟೂಲ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಗುದ್ಲಿ ಆಗಿರ್ಬೋದು, ಪಿಕಾಸಿ, ಮಚ್ಚುಕುಡ್ಲು ಆಗಿರ್ಬೋದು, ಕಳೆ ಕುಡ್ಲು, ಮತ್ತೆ ಹರಗಳು, ಮತ್ತೆ ನೀವು ಎಲೆ ಕೊಯ್ಯೋದಕ್ಕೋಸ್ಕರ ಎಲೆ ಉಗುರುಗಳು, ಅದೇ ರೀತಿಯಾಗಿರ್ತಕ್ಕಂಥ ಚಾಕುಗಳು, ಮತ್ತೆ ಕೊಬ್ಬರಿ ಹಬ್ಬ ಇರ್ತಕ್ಕಂಥ ಕುಡ್ಲಾಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಅಗ್ರಿಮಾಲ್ ನಲ್ಲಿ ಸಿಗುತ್ತೆ. ನೀವೇಂದ್ರೆ ಅಡಿಕೆ ಕೊಯ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರೋಟಿ ಕುಡ್ಲುಗಳು ಕೂಡ ಬರುತ್ತೆ. ಮತ್ತೆ ಅಡಿಕೆ ಸುಲಿಯತಕ್ಕಂತ ಒಂದು ಅಡಿಕೆ ಕತ್ತಿಗಳು ನಮ್ಮಲ್ಲಿ ಸಿಗುತ್ತೆ. ನಿಮ್ಗೆ ಒಂದು ದಬ್ಬಳದಿಂದ ಹಿಡಿದು ದೊಡ್ಡ ದೊಡ್ಡ ಮಷಿನರೀಸ್ ವರೆಗೂ ನಮ್ಮ ಈ SR ಅಗ್ರಿಮಾಲ್ ನಲ್ಲಿ ಸಿಗುತ್ತೆ. ಮತ್ತೆ ನೀವೇನಾದ್ರು ಈ ಕಂಬಳಿಗಳು ಬೇಕು ಅಥವಾ ಕಂಬಳಿನಲ್ಲಿ ನೀವು ಬೇರೆ ಬೇರೆ ಕಲರ್ ಬೇಕಾಗಿರ್ತಕ್ಕಂಥ ಎಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ SR ಅಗ್ರಿಮಾಲ್ಗೆ ಬಂದು ನಿಮ್ಗೆ ಇದರಲ್ಲಿ ಬೇರೆ ಬೇರೆ ಸೈಜ್ ಅಲ್ಲಿ ಇರ್ತಕ್ಕಂಥ ಕಪ್ಪು ಕಂಬಳಿ ಆಗಿರ್ಬೋದು, ಬಿಳಿ ಕಂಬಳಿ ಆಗಿರ್ಬೋದು, ಇದರಲ್ಲಿ ನಿಮ್ಗೆ ಬೇರೆ ಬೇರೆ ಸೈಜಸ್ ಅಲ್ಲಿ ಕಂಬಳಿಗಳು ಕೂಡ ನಾವು ಸಿಗುತ್ತೆ. ಅಂದ್ರೆ ಇದು ಪಕ್ಕ ಕುರಿ ಉಣ್ಣೆಯಿಂದನೇ ಮಾಡಿರೋದು? ಹೌದು ಸರ್, ಇದು ಪಕ್ಕ ಕುರಿ ತುಪ್ಪದಿಂದಲೇ ನೇರವಾಗಿ ನೇಕಾರರಿಂದಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥ ಈ ಒಂದು ಕಂಬಳಿಗಳನ್ನ ನಾವು ಇಲ್ಲಿ ತಗೊಂಡ್ಬಂದು ಕೊಡ್ತಾ ಇದೀವಿ.
ನೋಡಿ ರೈತ ಬಾಂಧವರೇ, ಈಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಉಪ್ಪಿನಕಾಯಿ ಆಗಿರ್ಬೋದು, ಈ ತರ ಬೇರೆ ಬೇರೆ ತರದ್ರಲ್ಲಿ ಉಪ್ಪಿನಕಾಯಿ ಹಾಕ್ತಿವಿ ಅಂತ ಅಂದ್ರೆ ಅದೇ ಉದ್ದೇಶಕ್ಕೋಸ್ಕರ ಈ ಒಂದು ಜಾಡಿಗಳು ಕೂಡ ಸಿಗುತ್ತೆ. ಮತ್ತೆ ನೀವು ಮಣ್ಣಿನಲ್ಲಿ ತಯಾರಾಗಿರ್ತಕ್ಕಂತ ಈ ತಟ್ಟೆ ಆಗಿರ್ಬೋದು, ಲೋಟಗಳು ಆಗಿರ್ಬೋದು, ಮತ್ತೆ ಈ ಬೌಲ್ಗಳು ಆಗಿರ್ಬೋದು, ಮತ್ತೆ ಈ ತವ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಗೆ ಮಣ್ಣಿನಲ್ಲೇ ಮಾಡಿರ್ತಕ್ಕಂಥವುಗಳು ಕೂಡ ನಿಮಗೆ ಸಿಗುತ್ತೆ. ನೋಡಿ, ನಮ್ಮ SR ಅಗ್ರಿಮಾಲ್ ನಲ್ಲಿ ಹೊಸದಾಗಿ ಬಂದಿರತಕ್ಕಂಥದ್ದು ಇದು. ಇದೇನಪ್ಪಾ ಅಂತ ಅಂದ್ರೆ ಮಣ್ಣಿನ ಫ್ರಿಡ್ಜ್. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರೆಂಟ್ ಬೇಕಿರೋದಿಲ್ಲ. ಇದರಲ್ಲಿ ನೀವು ಏನಾದ್ರು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಾಲು ಏನಾದ್ರು ಇಟ್ಟರು ಕೂಡ ನಿಮ್ಗೆ ಬಹಳ ತಾಜವಾಗಿ ಫ್ರೆಶ್ ಆಗಿರುತ್ತೆ. ನೋಡಿ, ಇದು 100% ನ್ಯಾಚುರಲ್ ಆಗಿರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಕರೆಂಟ್ ಆಗಿರ್ಬೋದು ಮತ್ತೆ ಬೇರೆ ಯಾವುದು ನಿಮಗೆ ಸೋರ್ಸ್ ಬೇಕಾಗೋದಿಲ್ಲ. 100% ನ್ಯಾಚುರಲ್ ಆಗಿ ಈ ಫ್ರಿಡ್ಜ್ ವರ್ಕ್ ಆಗುತ್ತೆ ನಿಮಗೆ. ನೋಡಿ, ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನೀವು ಫ್ರಿಡ್ಜ್ ಅಲ್ಲಿ ಯಾವ ರೀತಿ ಕೋಲ್ಡ್ ವಾಟರ್ ಕುಡಿತೀರೋ ಅದೇ ರೀತಿಯಾಗಿ ಇದ್ರಲ್ಲೂ ಕೂಡ ನೀವು ಕೋಲ್ಡ್ ವಾಟರ್ ಅನ್ನ ಕುಡಿಬಹುದು. ಇದು ನೀವು ಮಡಕೆನಲ್ಲಿ, ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಡಕೆನಲ್ಲಿ ಇಟ್ಟು ಕುಡಿತಾ ಇದ್ರೋ ಅದೇ ರೀತಿಯಾಗಿ ಕೋಲ್ಡ್ ಅಲ್ಲಿ ಈ ವಾಟರ್ ಸಿಗುತ್ತೆ. ಈ ಮೇಲೆ ನೀರ್ ಹಾಕ್ಬಿಟ್ಟು ಈ ನಲ್ಲಿನಲ್ಲಿ ನಿಮ್ಗೆ ನೀರ್ ಇಟ್ಕೊಂಡ್ಬಿಟ್ಟು ನೀವು ಕುಡಿಬಹುದು. 100% ಇದು ನ್ಯಾಚುರಲ್ ಆಗಿರುತ್ತೆ. ಮತ್ತೆ ವಾಟರ್ ಕೂಡ ನಿಮ್ಗೆ ಕೋಲ್ಡ್ ಆಗೇ ಇರುತ್ತೆ. ನೋಡಿ ರೈತ ಬಾಂಧವರೇ, ನಿಮ್ಮ ಹತ್ರ ಟ್ರಾಕ್ಟರ್ಗಳು ಇರ್ತವೆ, ಮತ್ತೆ ಮೆಷಿನರೀಸ್ಗಳು ಇರ್ತವೆ, ರೋಟಾವೇಟರ್ಗಳು ಆಗಿರ್ಬೋದು, ಇದೇ ರೀತಿ ಎಲ್ಲಾ ಕೃಷಿ ಉಪಕರಣಗಳು ಇರ್ತವೆ. ಅವೇನಾದ್ರು ರಿಪೇರಿ ಬಂತು ಅಂದ್ರೆ ನೀವು ಸರಿ ಮಾಡೋದಕ್ಕೋಸ್ಕರ ಈ ಒಂದು ಸ್ಪಾನರ್ಗಳು ಕೂಡ ನಿಮಗೆ ಬೇಕಾಗುತ್ತೆ. ಅದೇ ರೀತಿ ನಿಮಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಸೈಜಸ್ ಅಲ್ಲಿ ಇರ್ತಕ್ಕಂಥ ಸ್ಪಾನರ್ಗಳಾಗಿರ್ಬೋದು, ರಾಚಿಟ್ಗಳಾಗಿರ್ಬೋದು, ಮತ್ತೆ ಸ್ಕ್ರೂ ಡ್ರೈವರ್ಗಳು, ಮತ್ತೆ ಕಟಿಂಗ್ ಪ್ಲೇಯರ್ಗಳು, ಪ್ರತಿಯೊಂದು ಕೂಡ ನಿಮ್ಗೆ ಈ ಒಂದು ಹ್ಯಾಂಡ್ ಟೂಲ್ಸ್ಗಳು, ಸ್ಪಾನರ್ ಸೆಟ್ಗಳು ಕೂಡ ನಿಮ್ಗೆ ಸಿಗುತ್ತೆ ನಮ್ಮ SR ಅಗ್ರಿಮಾಲ್ ನಲ್ಲಿ. ನೋಡಿ ರೈತ ಬಾಂಧವರೇ, ಈಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದು ಈ ಸಾವಯವ ಅಂತ ಒಂದು, ಈ ಆರ್ಗ್ಯಾನಿಕ್ ಅಲ್ಲಿ ರೈತರೇ ಬೆಳಗಿರ್ತಕ್ಕಂಥ ಒಂದು ಜೋಳ ಆಗಿರ್ಬೋದು, ಮತ್ತೆ ಹುರುಳಿಕಾಳು, ಶೇಂಗಾ, ಹೆಸರು ಕಾಳು ಆಗಿರ್ಬೋದು, ಕಡಲೆಕಾಳು ಆಗಿರ್ಬೋದು, ಪ್ರತಿಯೊಂದು ಧಾನ್ಯಗಳು ಕೂಡ ಒಂದು ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರ್ತಕ್ಕಂಥ, ಸಾವಯವ ಕೃಷಿನಲ್ಲಿ ಬೆಳೆದಿರ್ತಕ್ಕಂಥ ಒಂದು ದಿನಸಿ ಪದಾರ್ಥಗಳು ಕೂಡ ನಮ್ಮ SR ಅಗ್ರಿಮಾಲ್ ನಲ್ಲಿ ಸಿಗುತ್ತೆ. ನೋಡಿ ರೈತ ಬಾಂಧವರೇ, ಆ ರೈತರುಗಳು ಸಾಕ್ತಕ್ಕಂಥ ಜಾನುವಾರುಗಳಾಗಿರ್ಬೋದು, ಮತ್ತೆ ಕೃಷಿಯಲ್ಲಿ ಬಳಸ್ತಕ್ಕಂಥ ಕೃಷಿ ಉಪಕರಣಗಳನ್ನಾಗಿರ್ಬೋದು, ಆ ರೈತರುಗಳು ಇವನ್ನ ಪೂಜನೀಯ ಭಾವನೆಯಿಂದ ನೋಡ್ತಾರೆ. ಆ ಉದ್ದೇಶದಿಂದ ನಾವು ಅವ್ರ ಮನೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನಾಗಿ ಇಡಬೇಕು ಅಂತ ಹೇಳ್ಬಿಟ್ಟು ಈ ಕೃಷಿನಲ್ಲಿ ಬಳಸ್ತಕ್ಕಂಥ ಎತ್ತಿನ ಗಾಡಿ ಆಗಿರ್ಬೋದು, ಮತ್ತೆ ಎತ್ತು ಬಂಡಿ ಆಗಿರ್ಬೋದು, ಮತ್ತೆ ಹಸು ಒಂದು ಕರುವಿಗೆ ಹಾಲು ಕುಡಿಸ್ತಕ್ಕಂಥ ಈ ಒಂದು ಗೋಮಾತೆ ಆಗಿರ್ಬೋದು, ಮತ್ತೆ ಇನ್ನು ಅಲಂಕಾರಿಕವಾಗಿರ್ತಕ್ಕಂಥ ಬೇರೆ ಬೇರೆ ಒಂದು ಅಲಂಕಾರ ಒಂದು ಉಪಕರಣಗಳನ್ನು ಕೂಡ ನಾವು ಒಂದು ನಮ್ಮ SR ಅಗ್ರಿಮಾಲ್ ನಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿಯಾಗಿ ರೈತರುಗಳು ಬೆಳೆದಿರ್ತಕ್ಕಂಥ ಒಂದು ಹಣ್ಣುಗಳಾಗಿರ್ಬೋದು, ತರಕಾರಿಗಳು ಆಗಿರ್ಬೋದು, ಅವ್ರು 3 ದಿನದಿಂದ 4 ದಿನ ಇಟ್ಕೊಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೋಲ್ಡ್ ಬಾಕ್ಸ್ಗಳು ಕೂಡ ನಾವು ನಮ್ಮ ಅಗ್ರಿಮಾಲ್ ನಲ್ಲಿ ಕೊಡ್ತಾ ಇದ್ದೀವಿ. ನೋಡಿ ರೈತ ಬಾಂಧವರೇ, ನಾನು ಮೊದಲೇ ಹೇಳಿದ ಹಾಗೆ ನಮ್ಮಲ್ಲಿ ಒಂದು ಬಿತ್ತನೆ ಬೀಜದಿಂದ ಹಿಡಿದು ಗೊಬ್ಬರದವರೆಗೂ ಸಿಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಈ ಸೊಪ್ಪಿನ ಬೀಜಗಳಾಗಿರ್ಬೋದು, ತರಕಾರಿ ಬೀಜಗಳಾಗಿರ್ಬೋದು, ಈ ಎಲ್ಲಾ ತರ ಒಂದು ಸೀಡ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ರೈತರುಗಳು ನೀವೇನಾದ್ರೂ ಮನೆಯಲ್ಲಿ ಹಸುಗಳು ಸಾಕಿದ್ರೆ ಆ ಹಸುಗಳಿಗೆ ಒಂದು ಮೇವಿನ ಬೀಜಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ನೀವೇನಾದ್ರು ತರಕಾರಿ ಬೆಳೀತಿದ್ದೀರಾ ಅಂತಂದ್ರೆ ಅದಕ್ಕೆ ಆರ್ಗ್ಯಾನಿಕ್ ಅಲ್ಲಿ ನಿಮ್ಗೆ 100% ಆರ್ಗ್ಯಾನಿಕ್ ಅಲ್ಲಿ ಬೇಕಾಗಿರ್ತಕ್ಕಂಥ ಜೀವಾಮೃತ ಆಗಿರ್ಬೋದು, ಅಗ್ನಿಅಸ್ತ್ರ, ಮತ್ತೆ ಬ್ರಹ್ಮಾಸ್ತ್ರ, ಈ ತರ ಆರ್ಗ್ಯಾನಿಕ್ ನಲ್ಲಿ ನಾವು ಒಂದು ಸ್ಪ್ರೇಗಳು ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ಘನಜೀವಾಮೃತಗಳು ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ನಿಮ್ಗೆ ಏನಾದ್ರು ಮರ ಗಿಡಗಳಿಗೆ ಏನಾದ್ರು ನಿಮ್ಗೆ ಬಹಳ ಒಂದು ಕೀಟಗಳ ಬಾಧೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ 100% ಆರ್ಗ್ಯಾನಿಕ್ ನಲ್ಲಿ ನಿಮ್ಗೆ ಪೊಂಗೆಮಿಯಾ ಸೋಪು, ಮತ್ತೆ ನೀಮ್ ಸೋಪು, ಈ ತರ ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ನೀವೇನಾದ್ರೂ ತರಕಾರಿನಲ್ಲಿ ಬಹಳ ಒಂದು ಇಂಟ್ರೆಸ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ತರಕಾರಿ ಬೆಳೆದಕ್ಕೋಸ್ಕರ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ದಾರಗಳು ಕೂಡ ಕೊಡ್ತೀವಿ. ಬಳ್ಳಿ ಕಟ್ಟಕ್ಕಾಗಿರ್ಬೋದು, ಮತ್ತೆ ನೀವು ಆ ತರಕಾರಿನ ಬಳ್ಳಿ ಹಬ್ಸೋದಿಕ್ಕಾಗಿರ್ಬೋದು, ಪ್ಲಾಸ್ಟಿಕ್ ದಾರ ಮತ್ತೆ ಮೂಟೆ ದಾರಗಳು ಕೂಡ ನಾವು ಕೊಡ್ತಾ ಇದ್ದೀವಿ. ನೋಡಿ, ನೀವೇನಾದ್ರೂ ತರಕಾರಿ ಬೆಳೀತಾ ಇದ್ದೀರಾ ಅಥವಾ ಹಣ್ಣಿನ ಗಿಡಗಳು ಏನಾದ್ರು ಬೆಳೀತಾ ಇದ್ರೆ ನಿಮ್ಗೆ ಬಹಳ ಯಥೇಚ್ಛವಾಗಿ ಕೀಟಗಳ ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ರೆ ಅದಕ್ಕೆ ನಮ್ಮಲ್ಲಿ ಕೆಮಿಕಲ್ಸ್ ನಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಒಂದು ಕೀಟನಾಶಕಗಳನ್ನು ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ನಿಮ್ಮ ತೋಟದಲ್ಲಿ ಏನಾದ್ರು ನಿಮಗೆ ಬಹಳ ಕಳೆ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೂ ಕೂಡ ನಾವು ಕಳೆನಾಶಕವನ್ನು ನಾವು ಕೊಡ್ತಾ ಇದೀವಿ. ಮತ್ತೆ ನಿಮ್ಗೆ ಏನಾದ್ರು 100% ಆರ್ಗ್ಯಾನಿಕ್ ನಲ್ಲಿ ನಾವು ಸಾವಯವ ಕೃಷಿ ಮಾಡ್ತೀವಿ ಅನ್ನೋದಾದ್ರೆ ಅವರಿಗೆ ನಾವು ಒಂದು ನೀಮ್ ಆಯಿಲ್ ಆಗಿರ್ಬೋದು, ಮತ್ತೆ ಹೊಂಗೆ ಆಯಿಲ್ ಆಗಿರ್ಬೋದು, ಈ ತರ 100% ಆರ್ಗ್ಯಾನಿಕ್ ಅಲ್ಲಿ ಕೂಡ ನಾವು ಆಯಿಲ್ಗಳನ್ನ ನಾವು ಕೊಡ್ತಾ ಇದೀವಿ. ಮತ್ತೆ ನಿಮ್ಗೆ ಏನಾದ್ರು ಈ ಮನೆಯಲ್ಲಿ ಪಾಟ್ಗಳೇನಾದ್ರು ಬೆಳೆಸಿದ್ರೆ, ಮತ್ತೆ ಮನೆ ಮುಂದೆ ಗಾರ್ಡನ್ ಅಲ್ಲಿ ಏನಾದ್ರು ನೀವು ಒಳ್ಳೊಳ್ಳೆ ಅಲಂಕಾರಿಕ ಗಿಡಗಳನ್ನ ನೀವು ಬೆಳೆಸಿದಾರ ಅಂತಂದ್ರೆ ಅವನ್ನ ನೀವು ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಸ್ಪ್ರೇಗಳು ಕೂಡ ಬರುತ್ತೆ. ಗಾರ್ಡನ್ ಕೇರ್ ಅಂತ ಬರುತ್ತೆ, ಮ್ಯಾಜಿಕ್ ಕೇರ್ ಅಂತ ಬರುತ್ತೆ, ಮತ್ತೆ ಮ್ಯಾಜಿಕ್ ಸ್ಪ್ರೇ ಅಂತ ಬರುತ್ತೆ. ಇವನ್ನೆಲ್ಲ ನೀವು ಸ್ಪ್ರೇ ಮಾಡಿದ್ರೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ ಸತ್ವಗಳು ಸಿಗುತ್ತೆ. ಮತ್ತೆ ಎಲೆಗಳೆಲ್ಲ ಶೈನಿಂಗ್ ಬರುತ್ತೆ. ಈ ಉದ್ದೇಶದಿಂದ ನಾವು ಗಾರ್ಡನ್ ಎಕ್ವಿಪ್ಮೆಂಟ್ಸ್ ಮಾಡತಕ್ಕಂಥವ್ರಿಗೂ ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ದೊಡ್ಡ ದೊಡ್ಡ ರೀತಿನಲ್ಲಿ ತರಕಾರಿ ಬೆಳೆಯೋರ್ಗು ಕೂಡ ನಾವು ಈ ಒಂದು
ಕೆಮಿಕಲ್ಸ್ಗಳು ಕೂಡ ನಾವು ಕೊಡ್ತಾ ಇದ್ದೀವಿ. ನೀವೇನಾದ್ರು ತರಕಾರಿ ಬೆಳೀತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಕೀಟಗಳ ಸಮಸ್ಯೆ ಜಾಸ್ತಿ ಇದೆ ಅಂತಂದ್ರೆ ಅದಕ್ಕೆ ಅಂತಾನೆ ನಾವು ಈ ಒಂದು ಟ್ರ್ಯಾಪರ್ ಬಾಕ್ಸ್ಗಳು ಕೂಡ ನಾವು ಕೊಡ್ತಾ ಇದೀವಿ. ಈ ಬಾಕ್ಸ್ ನಲ್ಲಿ ಈ ಒಂದು ಬಿಸ್ಕೆಟ್ ಬರುತ್ತೆ. ಇದನ್ನ ನೀವು ಇದರಲ್ಲಿ ಹ್ಯಾಂಗಿಂಗ್ ಮಾಡ್ಬಿಟ್ಟು ನಿಮ್ಮ ತರಕಾರಿ ಬೆಳೆಗಳಲ್ಲಿ ಮಧ್ಯದಲ್ಲಿ ಹಾಕಿದ್ರೆ ನಿಮಗೆ ನ್ಯಾಚುರಲ್ ಆಗಿ ಸ್ಪ್ರೇ ಮಾಡದಲ್ಲೇ ಈ ರೀತಿಯಾಗಿ ಆ ಒಂದು ಕೀಟಗಳ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ. ಮತ್ತೆ ನೀವೇನಾದ್ರೂ ಇದಕ್ಕಿಂತ ದೊಡ್ಡ ಸೈಜಸ್ ಬೇಕು ಅಂತಂದ್ರೆ ಇದರಲ್ಲೂ ಕೂಡ ನಾವು ಈ ದೊಡ್ಡ ಒಂದು ಟ್ರ್ಯಾಪರ್ ಬಾಕ್ಸ್ಗಳು ಕೂಡ ಕೊಡ್ತಾ ಇದೀವಿ. ಮತ್ತೆ ನೀವೇನಾದ್ರು ಹಸುಗಳು ಸಾಕಿದ್ರೆ ಮತ್ತೆ ಏನಾದ್ರು ಮೇಕೆ ಕುರಿಗಳು ಸಾಕಿದ್ರೆ ಅವಕ್ಕೆಲ್ಲ ಸಣ್ಣ ಸಣ್ಣಕ್ಕೆ ನೀವು ಫೀಡಿಂಗ್ ಮಾಡ್ಬೇಕಾಗುತ್ತೆ ಹಾಲುಗಳನ್ನ. ಆ ಒಂದು ಫೀಡಿಂಗ್ ಮಾಡೋದಕ್ಕೋಸ್ಕರ ಈ ಫೀಡಿಂಗ್ ಬಾಟಲ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ನಮ್ಮ ರೈತರಲ್ಲಿ ತೆಂಗು ಬೆಳೆಗಾರರು ಜಾಸ್ತಿ ಇರೋದ್ರಿಂದ ಆ ಒಂದು ತೆಂಗು ಬೆಳೆಯಲ್ಲಿ ಬಹಳ ಯಥೇಚ್ಛವಾಗಿ ಕಾಣಿಸ್ತಕ್ಕಂತ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಆ ಒಂದು ಸುಳಿ ತಿನ್ನ ಅಂತ ಒಂದು ಹುಳು ಮತ್ತೆ ಕಾಂಡ ತಿನ್ನ ಅಂತ ಹುಳು. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಸ್ಪ್ರೇ ಹೊಡೆದ್ರು ಅದು ಕಂಟ್ರೋಲ್ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ನಾವು ರೈತರಿಗೆ ಒಂದು ತೆಂಗು ಬೆಳೆಗಾರರಿಗೆ ಅಂತಲೇ ನಾವು ಈ ಒಂದು ಕೋಕೋನಟ್ ಟ್ರ್ಯಾಪರ್ ಅಂತ ನಾವು ಕೊಡ್ತಾ ಇದೀವಿ. ಈ ಟ್ರ್ಯಾಪರ್ ಅಲ್ಲಿ ಒಂದು ಸುಳಿ ಕೊರೆಯತಕ್ಕಂತ ಒಂದು ಹುಳು ಆಗಿರ್ಬೋದು ಮತ್ತೆ ಕಾಂಡ ಕೊರೆಯತಕ್ಕಂತ ಹುಳು ಆಗಿರ್ಬೋದು ಈ ಒಂದು ಟ್ರಾಪಿಂಗ್ ಆಗಿ ಇದರಲ್ಲಿ ಬೀಳುತ್ತೆ. ಇದರಲ್ಲಿ ಕೆಮಿಕಲ್ಸ್ ಆಗಿರ್ಬೋದು ಮತ್ತೆ ಒಂದು ಲ್ಯೂರ್ ಅಂತ ಬರುತ್ತೆ. ಎರಡು ಹಾಕ್ಬಿಟ್ಟು ನೀವು ಒಂದು 12 ತೆಂಗಿ ಮರಕ್ಕೆ ಇಟ್ಬಿಟ್ರೆ ಆ ಒಂದು ಕೆಂಪು ತಲೆ ಹುಳು ಮತ್ತು ಕಪ್ಪು ತಲೆ ಹುಳು ಇದರಲ್ಲಿ ಬಿದ್ದು ಸಾಯ್ತದೆ. ನೋಡಿ ರೈತ ಬಾಂಧವರು, ಇದರಲ್ಲಿ ಈ ಮ್ಯಾಟ್ಗಳಲ್ಲಿ ನಿಮ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೈಜಸ್ಗಳು ಕೂಡ ನಾವು ಕೊಡ್ತೀವಿ. 7 ಅಡಿ ಇಂಟು 4 ಅಡಿ ಕೊಡ್ತೀವಿ, ಮತ್ತೆ 6 ಅಡಿ ಇಂಟು 4 ಅಡಿನೂ ಕೂಡ ಕೊಡ್ತೀವಿ. ಈ ದಪ್ಪನೂ ಕೂಡ ನಿಮ್ಗೆ ಅಷ್ಟೇ. ಇದರಲ್ಲೂ ಕೂಡ ನಿಮ್ಗೆ 2-3 ಸೈಜ್ ಅಲ್ಲಿ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಇದು 100% ನಿಮ್ಗೆ ರಬ್ಬರ್ ಮ್ಯಾಟ್ಗಳಾಗಿರುತ್ತೆ. ಮತ್ತೆ ಇದರಲ್ಲಿ ಹಸುಗಳಿಗೆ ಬಹಳ ಸೇಫ್ಟಿ ಇರುತ್ತೆ. ಅದಕ್ಕೆ ಕಾಲು ನೋವು ಬರೋದಾಗಿರ್ಬೋದು ಅಥವಾ ಜಾರೋದಾಗಿರ್ಬೋದು ಈ ಒಂದು ಹಸುಗಳಿಗೆ ಬಹಳ ಒಂದು ಸಫಿಶಿಯೆಂಟ್ ಆಗಿ ಮಲಗ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮ್ಯಾಟ್ಗಳು ಕೂಡ ನಾವು ಕೊಡ್ತಾ ಇದೀವಿ. ನೋಡಿ, ನೀವೇನಾದ್ರು ಹಸು ಸಾಕಿದ್ರೆ ನಿಮ್ಗೆ ಏನಾದ್ರು ಹಸುಗಳಿಗೆ ಒಂದು ಪಶು ಆಹಾರ ಬೇಕು ಅಂತಂದ್ರೆ ನಮ್ಮ SR ಅಗ್ರಿಮಾಲ್ ನಲ್ಲಿ ನಾವು ಕೊಡ್ತೀವಿ. ಇದರಲ್ಲಿ ನಿಮ್ಗೆ ಹಾಲಿನ ಗುಣಮಟ್ಟ ಹೆಚ್ಚಾಗುತ್ತೆ, ಮತ್ತೆ ಹಾಲಿನಲ್ಲಿ ಇರತಕ್ಕಂತ ಕೊಬ್ಬಿನಾಂಶ ಕೂಡ ಹೆಚ್ಚಾಗುತ್ತೆ. ಮತ್ತೆ ನೀವು ಬೇರೆ ಬೇರೆ ಫುಡ್ ತರ ಇದನ್ನ 2-3 kg ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಬರೀ ಕಡಿಮೆ ಪ್ರಮಾಣ ಹಾಕ್ಬಿಟ್ಟು ಜಾಸ್ತಿ ನೀವು ಹಾಲನ್ನ ಕರೆಯುವಂತ ಒಂದು ಕೆಪಾಸಿಟಿ ಈ ಒಂದು ಪಶು ಆಹಾರಕ್ಕಿದೆ. ಅದರಿಂದ ನಾವು ಈ ಪಶು ಆಹಾರ ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ನಾಟಿ ಕೋಳಿಗಳಿಗಾಗಿರ್ಬೋದು ಮತ್ತೆ ಫಾರಂ ಕೋಳಿಗಳಿಗಾಗಿರ್ಬೋದು ಅವು ಕೂಡ ನಾವು ಒಂದು ಫೀಡ್ಸ್ ಗಳು ನಾವು ಸಪ್ಲೈ ಮಾಡ್ತಾ ಇದೀವಿ. ನೋಡಿ, ನೀವೇನಾದ್ರು ಮನೆಯಲ್ಲಿ ಆಗಿರ್ಬೋದು ಮತ್ತೆ ನಿಮ್ಮ ಒಂದು ಮನೆ ಮುಂದೆ ಇರ್ತಕ್ಕಂಥ ಒಂದು ಫೀಲ್ಡ್ ಅಲ್ಲಿ ನೀವೇನಾದ್ರು ಒಳ್ಳೊಳ್ಳೆ ಅಲಂಕಾರಿಕ ಗಿಡಗಳನ್ನು ನೀವು ಏನಾದ್ರು ನಾಟಿ ಮಾಡಿದ್ರೆ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪಾರ್ಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದರಲ್ಲಿ ಕೂಡ ನಿಮ್ಗೆ ಡಿಫ್ರೆಂಟ್ ಸೈಜಸ್ ಅಲ್ಲಿ ಇರ್ತಕ್ಕಂಥ ಆ ಪಾರ್ಟ್ಗಳು ಕೂಡ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಪ್ಲಾಸ್ಟಿಕ್ ಮತ್ತೆ ಫೈಬರ್ಗಳು, ರಬ್ಬರ್ಗಳು ಕೂಡ ಫೈಬರ್ ನಾವು ನಿಮ್ಗೆ ಪಾರ್ಟ್ಗಳು ಸಿಗುತ್ತೆ. ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ನಿಮ್ಗೆ ಕೋಕೋಫಿಟ್ ನಲ್ಲಿ ಮಾಡಿರ್ತಕ್ಕಂಥ ಪಾರ್ಟ್ಗಳು ಕೂಡ ಸಿಗುತ್ತೆ. ಇದರಲ್ಲಿ ಆ ಪ್ಲೇಟ್ಗಳಾಗಿರ್ಬೋದು ಮತ್ತೆ ಒಂದು ಪಾರ್ಟ್ಗಳಾಗಿರ್ಬೋದು ಇದೆಲ್ಲ ಕೋಕೋಫಿಟ್ ಅಲ್ಲಿ ನಿಮ್ಗೆ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಒಂದು ಪಾರ್ಟ್ಗಳು ಕೂಡ ಮಾಡಿರ್ತೀವಿ. ಮತ್ತೆ ಏನಾದ್ರು ನೀವು ಮನೆಯಲ್ಲಿ ಮತ್ತೆ ಮನೆ ಒಳಗೆ ಏನಾದ್ರು ಅಲಂಕಾರಿಕ ಶೋ ಗಿಡಗಳು ಇಟ್ಕೊಬೇಕು ಅಂದ್ರೆ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಒಂದು ಫ್ಲವರ್ಸ್ ಪ್ಲಾಂಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪಾಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಒಳ್ಳೊಳ್ಳೆ ಅಲಂಕಾರಿಕವಾಗಿರ್ತಕ್ಕಂಥ ಒಂದು ಪಾಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ಅದೇ ರೀತಿಯಾಗಿ ನಿಮ್ಗೆ ಮನೆ ಒಳಗೆ ಮತ್ತೆ ಮನೆ ಕಾಂಪೌಂಡ್ಗಳಲ್ಲಿ ಇಟ್ಕೊಬೇಕು ಅಂತಂದ್ರೆ ಅವಕ್ಕೂ ಕೂಡ ನಮ್ಮಲ್ಲಿ ಪಾಟ್ಗಳು ಸಿಗುತ್ತೆ. ಒಳ್ಳೊಳ್ಳೆ ಡಿಸೈನ್ ಅಲ್ಲಿ ಇರ್ತಕ್ಕಂಥ ಪಾಟ್ಗಳು ಸಿಗುತ್ತೆ. ನೀವೇನಾದ್ರು ಕೋಳಿ ಫಾರ್ಮ್ ಮಾಡಿದಿರಾ ಅಂತ ಅಂದ್ರೆ ಆ ಒಂದು ಕೋಳಿ ಫಾರ್ಮ್ಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ಗಳು ಕೂಡ ನಮ್ಮಲ್ಲೇ ಸಿಗುತ್ತೆ. ಈ ಒಂದು ಫೀಡರ್ಗಳಾಗಿರ್ಬೋದು ಮತ್ತೆ ನೀರು ಕುಡಿರ್ತಕ್ಕಂಥ ಒಂದು ಡ್ರಿಂಕರ್ ಆಗಿರ್ಬೋದು ಮತ್ತೆ ಏನಾದ್ರು ಚಿಕ್ಕ ಚಿಕ್ಕ ಪಿಳ್ಳೆಗಳು ಬರ್ತವೆ ಮತ್ತೆ ಅವಕ್ಕೋಸ್ಕರ ನೀರು ಕುಡಿಯೋದಕ್ಕೋಸ್ಕರ ಈ ಒಂದು ಎಕ್ವಿಪ್ಮೆಂಟ್ಸ್ಗಳು ಕೂಡ ನಾವು ಕೊಡ್ತೀವಿ. ಮತ್ತೆ ಇನ್ನೊಂದು ಚಿಕ್ಕ ಚಿಕ್ಕ ಮರಿಗಳು ಕೂಡ ಒಂದು ಫೀಡರ್ಗಳು ಕೂಡ ಕೊಡ್ತೀವಿ. ಮತ್ತೆ ಏನಾದ್ರು ನೀವು ಆಟೋಮೆಟಿಕಲಿ ಏನಾದ್ರು ನೀರು ಕುಡಿಬೇಕು ಹಸು ಅಥವಾ ಕುರಿ ಮೇಕೆಗಳಿಗೆ ಅದಕ್ಕೂ ಕೂಡ ನಾವು ವಾಟರ್ ಸೆನ್ಸರ್ ಇರ್ತಕ್ಕಂಥ ಒಂದು ವಾಟರ್ ಬೌಲ್ಗಳು ಕೂಡ ನಾವು ಕೊಡ್ತೀವಿ. ಮತ್ತೆ ಏನಾದ್ರು ನೀವು ಹಸುಗಳು ಸಾಕಿದ್ರ, ಹಸು ಫಾರ್ಮ್ ಮಾಡಿದಿರ ಅಂದ್ರೆ ಆ ಹಸುಗಳಿಗೆ ಮೈಯಲ್ಲಿ ನೆವೆ ಆಗ್ತಾ ಇರುತ್ತೆ. ಆ ಉದ್ದೇಶದಿಂದ ಈ ಒಂದು ಬ್ರಷ್ ಅನ್ನ ನೀವೆಲ್ಲಾದ್ರೂ ಒಂದ್ ಕಡೆ ಫಿಟ್ ಮಾಡಿದ್ರೆ ಆ ಹಸುವಾಗಿ ಆ ಮೈಯಲ್ಲಿ ಇರ್ತಕ್ಕಂಥ ನೆವೆಯನ್ನ ನಿವಾರಣೆ ಮಾಡ್ಕೊಳ್ಳುತ್ತೆ. ಮತ್ತೆ ನೀವು ಒಂದು ಚಿಕ್ಕ ಚಿಕ್ಕ ಕರುಗಳಾಗಿರ್ಬೋದು ಅಥವಾ ಒಂದು ಮೇಕೆ ಕುರಿ ಮರಿಗಳಾಗಿರ್ಬೋದು ಅವಕ್ಕೇಂದ್ರ ಫೀಡಿಂಗ್ ಮಾಡ್ಬೇಕು ಅಂದ್ರೆ ಈ ಒಂದು ಫೀಡಿಂಗ್ ಮಾಡತಕ್ಕಂಥ ಒಂದು ಹಾಲಿನ ಬಾಟ್ಲು ಕೂಡ ಸಿಗುತ್ತೆ. ಮತ್ತೆ ಈಗೆಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಒಂದು ಶವರ್ ಕೂಡ ಬರುತ್ತೆ, ಅಂದ್ರೆ ಸ್ಪ್ರೇಯರ್ ತರ ಬರುತ್ತೆ. ಈ ಆಟೋಮೆಟಿಕಲಿ ನೀವು ಏನಾದ್ರು ಒಂದು ಪೈಪಲ್ಲಿ ನೀರ್ ಹಾಕಿದ್ರೆ ಅದು ಒಂದು ಬ್ಲೋಯರ್ ತರ ಶವರ್ ತರ ಬರ್ತಾ ಇರುತ್ತೆ. ಆ ಒಂದು ಹಸುಗಳ ಮೈ ಮೇಲೆ ಸಣ್ಣದಾಗಿ ನೀರ್ ಬೀಳ್ತಾ ಇರುತ್ತೆ, ಅದರಿಂದ ಅವು ಈಟ್ಗಳನ್ನ ತಡ್ಕೊಳ್ಳುತ್ತೆ. ಮತ್ತೆ ಏನಾದ್ರು ನೀವು ಸಣ್ಣ ಸಣ್ಣ ಮರಿಗಳು ತಗೊಂಬಂದಿರ್ತಾವ, ಕೋಳಿ ಮರಿಗಳು,
ಅವು ಶೀತದಿಂದ ಏನಾದ್ರು ಸಾಯ್ತಾ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಹೀಟರ್ ತರ ಇರ್ತಕ್ಕಂಥ ಇದೊಂದು ಲೈಟ್ ಹಾಕಿದೀವಿ. ಈ ಲೈಟ್ ಅನ್ನ ನೀವೇನಾದ್ರು ಕೋಳಿ ಫಾರ್ಮ್ ಅಲ್ಲಲ್ಲೇ ಅಲರ್ಟ್ ಮಾಡಿದ್ರೆ ಈ ಒಂದು ಹೀಟ್ ಜನರೇಟ್ ಇಂದ ಕೋಳಿ ಮರಿಗಳು ಸಾಯತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತೆ ಏನಾದ್ರು ನೀವು ಹಸುಗಳಿಗೆ ಓಲೆ ಹಾಕ್ಬೇಕು ಅಂತಂದ್ರೆ ಈ ತರ ಒಂದು ಟ್ಯಾಗ್ ಇರುತ್ತೆ. ಟ್ಯಾಗ್ ಹಾಕ್ಬಿಟ್ಟು ಈ ತರ ಒಂದು ಇದನ್ನು ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ಇನ್ ಕೇಸ್ ಏನಾದ್ರು ಜಾಸ್ತಿ ಈಗ ಸಮಸ್ಯೆ ಬರ್ತಾ ಇರೋದೇನಪ್ಪಾ ಅಂದ್ರೆ ಹಸುವಿನಲ್ಲಿ ಏನಾದ್ರು ಈ ಮೇವುಗಳು ತಿಂದ ಇರ್ಬೇಕಾದ್ರೆ ಹಸು ಒಂದು ಕಬ್ಬಿಣದ ತುಂಡುಗಳಾಗಿರ್ಬೋದು ಅಥವಾ ಮೊಳೆಗಳಾಗಿರ್ಬೋದು ತಿನ್ನುತ್ತೆ. ಅದನ್ನ ನಾವು ತಪ್ಪಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇನ್ ಕೇಸ್ ಏನಾದ್ರು ತಿಂದ್ಬಿಟ್ರೆ ಇದರಲ್ಲಿ ಈ ಮ್ಯಾಗ್ನೆಟ್ ಇರುತ್ತೆ. ಹಸು ಬಾವಿನಲ್ಲಿ ಹಾಕ್ಬಿಟ್ಟು ಈ ಒಂದು ಮ್ಯಾಗ್ನೆಟ್ ಅನ್ನ ಹಸು ಬಾಯಲಾಸಿ ಹಾಕ್ಬಿಟ್ರೆ ಈ ಸೀದಾ ಹೊಟ್ಟೆ ಒಳಗೆ ಹೋಗುತ್ತೆ. ಆ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಕಬ್ಬಿಣದ ತುಂಡುಗಳಾಗಿರ್ಬೋದು ಮೊಳೆಗಳಾಗಿರ್ಬೋದು ಅದು ಹಿಡ್ಕೊಂಡ್ಬಿಟ್ಟು ನಾವು ಆಚೆ ತೆಗಿಬೋದು. ಆಚೆ ತೆಗೆದ್ಬಿಟ್ಟು ಆ ಒಂದು ಹಸುವಿನ ಪ್ರಾಣವನ್ನ ನಾವು ಉಳಿಸ್ಬೋದು. ಆ ಉದ್ದೇಶದಿಂದ ಇದನ್ನ ನಾವು ಕೊಡ್ತಾ ಇದೀವಿ. ನೋಡಿ ರೈತ ಬಾಂಧವರೇ, ನೀವೇನಾದ್ರೂ ಶೆಡ್ ಮಾಡಿ ಹೈಟೆಕ್ ತರ ನೀವು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಟ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದರಲ್ಲಿ ನಿಮ್ಗೆ 2-3 ತರ ಸೈಜಸ್ ಕೂಡ ನಾವು ಸಿಗ್ತೀವಿ. ನೋಡಿ ರೈತ ಬಾಂಧವರೇ, ನೀವು ಹಸು ಸಾಕಿರ್ಬೋದು ಅಥವಾ ಕುರಿ ಮೇಕೆ ಸಾಕಿರ್ಬೋದು, ಇವಕ್ಕೆಲ್ಲ ಮೇನ್ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಮೇವಿನ ಸಮಸ್ಯೆ. ಅಕಸ್ಮಾತ್ ನಿಮ್ಮಲ್ಲಿ ಮೇವು ಇಲ್ಲ, ಬೆಳೆಯೋದಕ್ಕೆ ಜಾಗ ಇಲ್ಲ, ಮತ್ತೆ ನಮ್ಮ ಹತ್ರ ಜಮೀನು ಇಲ್ಲ ನಾವು ಅವ್ರಿಗೆ ಮಾತ್ರ ನಾವು ಈ ಒಂದು ಹೈಡ್ರೋಫೋನಿಕ್ ಸಿಸ್ಟಮ್ ಅನ್ನ ನಾವು ಕೊಡ್ತೀವಿ. ಇದನ್ನ ನೀವು ಜಮೀನ್ ಇಲ್ದಲೆ ನಿಮ್ಮ ಮನೆಯಲ್ಲೇ ನಿಮಗೆ ಕುರಿ ಮೇಕೆ ಹಸುಗಳಿಗೆ ಮತ್ತೆ ಕೋಳಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಆಹಾರವನ್ನ ನೀವೇ ಬೆಳೆದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಹಸು ಕುರಿ ಮೇಕೆಗೆ ನೀವು ಮೇವನ್ನ ಕೊಡ್ಬೋದು. ನೋಡಿ ರೈತ ಬಾಂಧವರೇ, ನೀವು ಬೆಳೆದಿರ್ತಕ್ಕಂಥ ಧಾನ್ಯಗಳಾಗಿರ್ಬೋದು ಮತ್ತು ಕಾಳುಗಳನ್ನ ನೀವು ಸ್ಟೋರ್ ಮಾಡ್ಬೇಕು ಅಂತ ನೀವೇನಾದ್ರು ಹುಡುಕಾಡ್ತಾ ಇದ್ರೆ ಅದನ್ನ ನೀವು ಹುಳುಗಳಿಂದ ರಕ್ಷಿಸಬೇಕು ಅಂತ ನಾವು ಈ ಒಂದು ಟ್ಯಾಂಕ್ ಕೂಡ ನಾವು ನಿಮ್ಗೆ ಕೊಡ್ತಾ ಇದೀವಿ. ಇದು 100% ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹುಳುಗಳಾಗಿರ್ಬೋದು ಮತ್ತೆ ಬೇರೆ ರೀತಿಯಾಗಿರ್ತಕ್ಕಂಥ ಕೀಟಗಳು ನಿಮ್ಮ ಧಾನ್ಯಗಳನ್ನ ಇದರಿಂದ ರಕ್ಷಿಸುತ್ತದೆ. ನೋಡಿ ರೈತ ಬಾಂಧವರೇ, ನೀವೇನಾದ್ರೂ ತರಕಾರಿ ಬೆಳೆದಿದ್ರೆ ಮತ್ತೆ ಹಣ್ಣುಗಳು ಬೆಳೆದಿದ್ರೆ ಅದನ್ನ ಈ ಪಕ್ಷಿಗಳು ನಿಮ್ಗೆ ಅದನ್ನ ಬಹಳ ಹಾನಿ ಉಂಟು ಮಾಡ್ತಾ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಬರ್ಡ್ ನಟ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇದನ್ನು ನೀವು ಹಾಕೋದ್ರಿಂದ ಅವುಗಳಿಂದ ನೀವು ಕಂಟ್ರೋಲ್ ಮಾಡಿ ನಿಮ್ಮ ಬೆಳೆಗಳನ್ನ ನೀವು ಸಂರಕ್ಷಿಸ್ಕೊಬಹುದು. ಮತ್ತೆ ನಿಮ್ಮ ತೋಟದಲ್ಲಿರ್ತಕ್ಕಂಥ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನ ಟೆಸ್ಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಮಿಷಿನ್ ಕೂಡ ನಾವು ಕೊಡ್ತಿದ್ವಿ. ನಿಮ್ಮ ಮಣ್ಣಿನಲ್ಲಿರ್ತಕ್ಕಂಥ pH ವ್ಯಾಲ್ಯೂ ಕೂಡ ನೀವು ಇದರಲ್ಲಿ ಕಂಡಿಡ್ಕೊಬಹುದು. ಮತ್ತೆ ನೀವೇನಾದ್ರೂ ಮನೆಯಲ್ಲಿ ಮತ್ತೆ ತೋಟಗಳಲ್ಲಿ ಏನಾದ್ರು ಅಲಂಕಾರಿಕ ಗಿಡಗಳನ್ನ ಏನಾದ್ರು ಬೆಳೆಸಿದ್ರ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೆಬಲ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದನ್ನ ನೀವು ಮನೆಯಲ್ಲೇ ಒಂದು ಡೆಕೋರೇಟೆಡ್ ಆಗಿ ನೀವು ಇದನ್ನ ಮಾಡ್ಕೊಬಹುದು. ಮತ್ತೆ ನೀವೇನಾದ್ರು ಹಸು ಸಾಕಾಣಿಕೆ ಏನಾರು ಮಾಡಿದಿರ ಅಂತಂದ್ರೆ ಅವಕ್ಕೆ ನೊಣಗಳು ಜಾಸ್ತಿ ಕಾಟ ಕೊಡ್ತಾ ಇದೆ ಅಂದ್ರೆ ಈ ಒಂದು ಬ್ಯಾರಿಕ್ಸ್ ಕ್ಯಾಚ್ ಅಂತ ಇವತ್ತು ಬರುತ್ತೆ. ಇದನ್ನ ಹಾಕೋದ್ರಿಂದ ನಿಮ್ಗೆ ನೊಣಗಳ ಕಾಟ ಬಹಳ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಮನೆಯಲ್ಲಿ ಚಿಕ್ಕದಾಗಿ ಏನಾದ್ರು ಸಣ್ಣ ಪುಟ್ಟ ಗಿಡಗಳು ಬೆಳೆಸ್ಕೊಂತೀವಿ ಅಂದ್ರೆ ಅದಕ್ಕೂ ಕೂಡ ಒಳ್ಳೊಳ್ಳೆ ಡೆಕೋರೇಟೆಡ್ ಆಗಿರ್ತಕ್ಕಂಥ ಸಣ್ಣ ಪಾಟ್ಗಳು ಕೂಡ ನಾವು ನಮ್ಮ SR ಅಗ್ರಿಮಾಲ್ ಕಡೆಯಿಂದ ನಾವು ಕೊಡ್ತಾ ಇದೀವಿ. ನೋಡಿ ರೈತ ಬಾಂಧವರೇ, ನಿಮ್ಮ ಹೊಲ ಗದ್ದೆಗಳಲ್ಲಿ ಮತ್ತೆ ನಿಮ್ಮ ತೋಟಗಳಲ್ಲಿ ಯಾವ ಸಣ್ಣ ಪುಟ್ಟ ಗಿಡಗಳು ಆಗಿರ್ಬೋದು ಮತ್ತೆ ಮರ ಗಿಡಗಳು ಏನಾದ್ರು ನೀವು ಕಟ್ ಮಾಡ್ಬೇಕು ಅಂತ ಇದ್ರೆ ನೀವು ಯಾವುದೇ ಪವರ್ ಇಲ್ದಲೆ ಮತ್ತೆ ಪೆಟ್ರೋಲ್ ಇಲ್ದಲೆ ಇದನ್ನ ಬ್ಯಾಟ್ರಿನಲ್ಲಿ ಚಾರ್ಜ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಬಹುದು. ಈ ರೀತಿಯಾಗಿ ನಿಮ್ಗೆ ವರ್ಕ್ ಆಗುತ್ತೆ. ನೋಡಿ, ಇದು ಬ್ಯಾಟ್ರಿನಲ್ಲಿ ರನ್ ಆಗೋದ್ರಿಂದ ಬಹಳ ಸುಲಭವಾಗಿ ನಿಮ್ಗೆ ಆಪರೇಟ್ ಆಗುತ್ತೆ. ನೋಡಿ, ಈಗ ನಾವು ಯಾವ ರೀತಿ ರನ್ ಆಗುತ್ತೆ ಅಂತ ನಾವು ತೋರಿಸ್ತೀವಿ. ನೋಡಿ, ಇದನ್ನ ನೀವು ಯಾರು ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈ ತೂಕ ಇರೋದಿಲ್ಲ. ಇದನ್ನ ಯಾವಾಗ ಬೇಕಾದ್ರೂ ತಗೊಳ್ರಿ, ನಿಮ್ಮ ತೋಟದಲ್ಲಿರ್ತಕ್ಕಂಥ ಗಿಡಗಳನ್ನ ಕಟ್ ಮಾಡ್ಕೊಳ್ರಿ. ನೋಡಿ ರೈತ ಬಾಂಧವರೇ, ನೀವು ಇಲ್ಲಿವರೆಗೂ ಏನೇನು ನಮ್ಮ SR ಅಗ್ರಿಮಾಲ್ನಲ್ಲಿ ಇಕ್ವಿಪ್ಮೆಂಟ್ಸ್ಗಳನ್ನ ನೋಡಿದ್ರು ಅದೇ ರೀತಿ ನಾವು ಕೃಷಿ ಉಪಕರಣಗಳು ಕೂಡ ನಾವೇ ಮ್ಯಾನುಫ್ಯಾಕ್ಚರಿಂಗ್ನ ಮಾಡ್ತೀವಿ. ನಮಸ್ತೆ ರೈತ ಬಾಂಧವರೇ, ನಾನು ನಿಮಗೆ ಬಂದಿರ್ತಕ್ಕಂಥದ್ದು ಈಗ ಟ್ಯಾಕ್ಟರ್ ಸ್ಲ್ಯಾಶರ್ ಬಂದು ಏನು ಅನುಕೂಲ ಅಂದ್ರೆ ತೋಟದಲ್ಲಿ ಕಳೆ ಹೊಡೆಯೋದಕ್ಕೆ, ತೋಟದಲ್ಲಿ ಏನು ಕಳೆ ಬರ್ತಾ ಇದೆಯಲ್ಲ, ಗೇಮೆ ಮಾಡಲ್ಲ, ಜೀರೋ ಕಲ್ಟಿವೇಶನ್ ಮಾಡ್ತಾ ಇದ್ರಲ್ಲ, ಅದಕ್ಕಾಗಿ ಟ್ಯಾಕ್ಟರ್ ಸ್ಲ್ಯಾಶರ್ ಅಂತ ಮಾಡಿದೀವಿ. ಅದರಲ್ಲಿ ಬಂದು ನಿಮಗೆ 3 feet ಇಂದ ಹಿಡಿದು 5.5 feet, 4.5 feet, 3.5 feet ಇಂದ ಹಿಡಿದು 7 feet ವರೆಗೂ ಬರುತ್ತೆ. ಇದು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಇದು ಬಂದು ಚೈನ್ ಸ್ಲ್ಯಾಶರ್ ಬರುತ್ತೆ. ಚೈನಲ್ಲೇ ಕಳೆ ಕಟ್ ಮಾಡುತ್ತೆ ನಿಮಗೆ. ಇದ್ರಲ್ಲಿ ನಿಮ್ಗೆ ಏನೇನಿದೆ ಏನೇನು ಅನುಕೂಲ ಅಂತ ಅಂದ್ರೆ ಜೀರೋ ಕಲ್ಟಿವೇಶನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಏನೇ ಕಳೆ ಇದ್ರು ತೆಗಿಬೋದು. ಮತ್ತೆ ಎಡಮಟ್ಟೆ ಗರಿ ಇದ್ರು ಅದು ಸ್ವಲ್ಪ ಒಂದು 50% ಕಟಿಂಗ್ ಆಗುತ್ತೆ. ಇದೆಲ್ಲ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ನಮ್ಮಲ್ಲಿ ಬಂದು ಏನು ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಲ CO2 ವೆಲ್ಡಿಂಗ್ ಯೂಸ್ ಮಾಡ್ತೀವಿ. ಮತ್ತೆ ಮೆಟೀರಿಯಲ್ ಅಲ್ಲೂ ಅಷ್ಟೇ ಒಳ್ಳೆ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಯೂಸ್ ಮಾಡ್ತೀವಿ. ಪೇಂಟ್ ಅಷ್ಟೇ, ಪೇಂಟ್ ಇದೆ. ಪೇಂಟ್ ಬಂದು ಸ್ಯಾಂಡ್ ಬ್ಲಾಸ್ಟಿಂಗ್ ಆಗಿ ಪೇಂಟ್ ಆಗುತ್ತೆ. ಒಳ್ಳೆ ಪೇಂಟ್ ಕ್ವಾಲಿಟಿ ಇದೆ. ಇದರಲ್ಲೇ ಬಂದು ಇನ್ನೊಂದು ಬ್ಲೇಡ್ ಒಂದು ಬರುತ್ತೆ. ಬ್ಲೇಡಲ್ಲೂ ಕಟಿಂಗ್ ಬರುತ್ತೆ. ಬ್ಲೇಡ್ ಒಂದು ಕೊಡ್ತೀವಿ, ಅದು ತೋರಿಸ್ತೀನಿ ನಿಮಗೆ. ಬ್ಲೇಡಲ್ಲೂ ಕಟಿಂಗ್ ಮಾಡ್ಬೋದು. ಕೆಳ ಏನು ಬರುತ್ತೆ ಎಲ್ಲದೂ ಕಟಿಂಗ್ ಮಾಡ್ಕೊಬೋದು. ನಿಮ್ಗೆ ಯಾವ ಸೈಜ್ ಬೇಕು, ರೈತರಿಗೆ ಅನುಕೂಲ ತಕ್ಕನಾಗಿ ಏನು ಸೈಜ್ ಇದೆ ಅದೇ ಸೈಜ್ ನಾವು ಮಾಡ್ಕೊಡ್ತೀವಿ. ಇಲ್ಲಲ್ಲೇ ನಮ್ಮಲ್ಲೇ ರೆಡಿ ಆಗುತ್ತೆ. ಏನು ಸೈಜಲ್ಲಿ ಬೇಕಾದ್ರೂ ರೆಡಿ ಮಾಡ್ಕೊಡ್ತೀವಿ.
ನೋಡಿ ರೈತ ಬಾಂಧವರೇ, ನಿಮಗೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಎಕ್ವಿಪ್ಮೆಂಟ್ಸ್ಗಳು ಬೇಕು ಅಂತಂದ್ರೂ ನೀವು ನಮಗೆ ಫೋನ್ ಮಾಡಿದ್ರೆ ನಾವು ಟ್ರಾನ್ಸ್ಪೋರ್ಟ್ ಮೂಲಕ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈ ಡಿಸ್ಪ್ಲೇನಲ್ಲಿ ಬರ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಾವು ಖಂಡಿತ ಎಲ್ಲ ಹೇಳ್ತೀವಿ. ಓಕೆ ಸರ್, ಈಗ ಇಲ್ಲಿ ತುಮಕೂರು ಹತ್ತಿರದಲ್ಲಿರೋರು ಬರ್ಬೇಕಂದ್ರೆ ವಿಳಾಸ ಹೇಳ್ತೀರಾ? ನೀವು ತುಮಕೂರು ಹತ್ರದವ್ರು ಬರಬೇಕು ಅಂತಂದರೆ ಶಿವಮೊಗ್ಗ ಗುಬ್ಬಿ ರೋಡಲ್ಲಿ ನಿಯರ್ ರಿಂಗ್ ರೋಡ್ ಸರ್ಕಲಲ್ಲಿ ನಮ್ಮ ಒಂದು ಅಗ್ರಿಮಾಲ್ ಇದೆ. ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ತುಂಬ ಧನ್ಯವಾದಗಳು.